ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಭಾರತ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಅವ್ರ ಹತ್ರ ಇರೋ ಹೋಲ್ಸೇಲ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮೆಟೀರಿಯಲ್ಸು ಮತ್ತು ಜ್ಯುವೆಲರಿ ಮೇಕಿಂಗ್ ಮೆಟೀರಿಯಲ್ಸ್ ಕಲೆಕ್ಷನ್ಸ್ ನೋಡೋಣ. ಇವ್ರ ಹತ್ರ ನಮಗೆ ಸಿಂಗಲ್ ಪೀಸ್ ಬೇಕಂದ್ರೂ ಹೋಲ್ಸೇಲ್ ಪ್ರೈಸ್ಗೆ ಅವೈಲೇಬಲ್ ಇದೆ. ಬಟ್ ಏನಿದ್ರೂ ನೀವು ಪ್ಯಾಕಿಂಗ್ ವೈಸ್ ತೊಗೋಬೇಕು. ಈ ಥರ ಪ್ಯಾಕ್ ಇರುತ್ತೆ, ಪ್ಯಾಕೇ ತೊಗೋಬೇಕು ನೀವು. ಪ್ಯಾಕಿಂಗಲ್ಲಿ ಲೂಸ್ ಕೊಡಲ್ಲ. ಸಿಂಗಲ್ ಪ್ಯಾಕಿಂಗ್ ಬೇಕಂದ್ರೂ ನಿಮಗೆ ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಅವೈಲೇಬಲ್ ಇದೆ. ವಿತಿನ್ ಬ್ಯಾಂಗ್ಳೂರ್ ಇದ್ದರೆ ನಿಮಗೆ ಡನ್ಝೋ ಇಲ್ಲಾಂದರೆ ರ್ಯಾಪಿಡೋನಲ್ಲಿ ಕೂಡ ಕೊರಿಯರ್ ಮಾಡ್ತಾರೆ. ಶಾಪ್ ಅಡ್ರೆಸ್ಸು ಮತ್ತು ಲೊಕೇಶನ್ ಲಿಂಕ್ ಎಲ್ಲನೂ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿದ್ದೀನಿ, ಒಂದ್ಸರಿ ಚೆಕ್ ಮಾಡಿ. ನೀವು ಲೊಕೇಶನ್ ಲಿಂಕ್ನ ಫಾಲೋ ಮಾಡಿ ಡೈರೆಕ್ಟಾಗಿ ಶಾಪ್ ಹತ್ರ ಬಂದುಬಿಡ್ಬೋದು. ಇದು ಬ್ಯಾಂಗ್ಳೂರು ಚಿಕ್ಕಪೇಟೆ ಪಕ್ಕದಲ್ಲಿರೋ ಕುಂಬಾರಪೇಟೆಯಲ್ಲಿರುತ್ತೆ ಶಾಪು. ಚಿಕ್ಕಪೇಟೆ ಮೇನ್ ರೋಡಿಂದ ತುಂಬ ವಾಕಬಲ್ ಡಿಸ್ಟೆನ್ಸ್ನಲ್ಲೇ ಇರುತ್ತೆ. ನೀವು ಡೈರೆಕ್ಟಾಗಿ ಶಾಪ್ನ ವಿಸಿಟ್ ಮಾಡಿ ಕೂಡ ನಿಮ್ಗೆ ಬೇಕಾಗಿರೋದು ಪರ್ಚೇಸ್ ಮಾಡ್ಕೋಬೋದು. ಇವ್ರ ಹತ್ರ ನಮಗೆ ಜ್ಯುವೆಲರಿ ಮೇಕಿಂಗ್ ಮೆಟೀರಿಯಲ್ಸ್ ಕಲೆಕ್ಷನ್ಸ್, ಎಲ್ಲ ಟೈಪ್ಸ್ ಆಫ್ ಕಲೆಕ್ಷನ್ಸು ಸಿಗುತ್ತೆ. ಮತ್ತು ಆರ್ಟ್ ಆ್ಯಂಡ್ ಕ್ರಾಫ್ಟಲ್ಲಿ ಏನೇನು ವೆರೈಟೀಸ್ ಇದೆಯೋ ಎಲ್ಲ ಐಟಮ್ಸು ಸಿಗುತ್ತೆ. ಬೀಡ್ಸು, ಕುಂದನ್ನು, ಅಕ್ರಿಲಿಕ್ ಐಟಮ್ಸು, ಕ್ರಾಫ್ಟ್ ರಿಲೇಟೆಡ್ ಐಟಮ್ಸು, ಮತ್ತು ರೆಸಿನ್ ಆರ್ಟ್ಸು, ಕ್ಯಾಂಡಲ್ ಮೇಕಿಂಗ್ ಆರ್ಟ್ಸು, ಈ ಥರ ಎಲ್ಲ ಟೈಪ್ಸ್ ಆಫ್ ಕ್ರಾಫ್ಟ್ ಐಟಮ್ಸು ಸಿಗುತ್ತೆ. ಇವಾಗ ಲೇಟೆಸ್ಟ್ ಆಗಿ ರೆಸಿನ್ ಆರ್ಟ್ಸು ಟ್ರೆಂಡಲ್ಲಿದೆ ಫ್ರೆಂಡ್ಸ್. ಸೊ ರೆಸಿನ್ ಆರ್ಟ್ಸ್ಗೆ ಬೇಕಾಗಿರೋ ಎಲ್ಲ ಮೆಟೀರಿಯಲ್ಸು ಇವ್ರ ಹತ್ರ ಅವೈಲೇಬಲ್ ಇದೆ. ರೆಸಿನ್ ಆರ್ಟ್ಸ್ ಮೋಲ್ಡ್ಸ್ ಕೂಡ ಇವ್ರ ಹತ್ರ ಸಿಗುತ್ತೆ. ಎಲ್ಲ ಟೈಪ್ಸ್ ಆಫ್ ಮೋಲ್ಡ್ಸು ಸಿಗುತ್ತೆ. ಸೊ ಹೊಸದಾಗಿ ಯಾರಾದರೂ ಸ್ಟಾರ್ಟಪ್ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ರು ಇವ್ರನ್ನ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ ನೋಡಿ. ಪ್ರೈಸಸ್ ತುಂಬ ರೀಸನಬಲ್ ಆಗಿದೆ ಮತ್ತು ಎಲ್ಲ ಟೈಪ್ಸ್ ಆಫ್ ಕಲೆಕ್ಷನ್ಸು ಒಂದೇ ಜಾಗದಲ್ಲಿ ಸಿಕ್ಬಿಡುತ್ತೆ. ಇವ್ರದ್ದು ಒಂದೇ ಜಾಗದಲ್ಲಿ ಪಕ್ಕದಲ್ಲಿ 4 ಶಾಪ್ಸ್ ಇದೆ ಫ್ರೆಂಡ್ಸ್. ಒಂದು ಬಂದುಬಿಟ್ಟು ಈ ಥರ ಆರ್ಟ್ ಆ್ಯಂಡ್ ಕ್ರಾಫ್ಟು, ಇನ್ನೊಂದು ಸಾಫ್ಟ್ ಟಾಯ್ಸ್ ಇದೆ, ಇನ್ನೊಂದು ಲೇಸು, ಟೈಲರಿಂಗ್ ಐಟಮ್ಸಲ್ಲಿ ಲೇಸ್ ಇರುತ್ತಲ್ಲ, ಲೇಸು ಅದಿರುತ್ತೆ. ಮತ್ತು ಇನ್ನೊಂದು ಶಾಪ್ ಬಂದುಬಿಟ್ಟು ಆರಿ ವರ್ಕ್ ಮೆಟೀರಿಯಲ್ಸು ಮತ್ತು ಟೈಲರಿಂಗ್ ಮೆಟೀರಿಯಲ್ಸ್ ಶಾಪ್ ಇರುತ್ತೆ. ಲೊಕೇಶನ್ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿದ್ದೀನಿ. ನೀವು ಲೊಕೇಶನ್ ಲಿಂಕ್ನ ಫಾಲೋ ಮಾಡಿ ಡೈರೆಕ್ಟಾಗಿ ಶಾಪ್ಗೆ ಹೋಗಿಬಿಡ್ಬೋದು. ಸಿಂಗಲ್ ಪ್ಯಾಕ್ ಬೇಕಂದ್ರೂ ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಅವೈಲೇಬಲ್ ಇದೆ ಫ್ರೆಂಡ್ಸ್. ಸೊ ವಿಡಿಯೋ ಫುಲ್ಲು ಸ್ಕಿಪ್ ಮಾಡ್ದಿರೋ ನೋಡೋಕ್ಕೆ ಟ್ರೈ ಮಾಡಿ. ಶಾಪ್ಗೆ ಹೇಗೆ ಹೋಗಬೇಕು ಅಂತ ಕ್ವಿಕ್ಕಾಗಿ ಡೈರೆಕ್ಷನ್ಸ್ ನೋಡೋಣ. ಇದು ಅವೆನ್ಯೂ ಮೇನ್ ರೋಡ್ ಬರುತ್ತೆ. KR ಮಾರ್ಕೆಟ್ ಬಸ್ ಸ್ಟ್ಯಾಂಡ್ ಸೈಡಿಂದ ಬಂದರೆ ನಮಗಿದು ಅವೆನ್ಯೂ ಮೇನ್ ರೋಡು ಸ್ಟಾರ್ಟಿಂಗಲ್ಲೇ ಬರುತ್ತೆ. ರಾಜಾ ಮಾರ್ಕೆಟ್ಗೆ ಪಕ್ಕ ಇರುತ್ತೆ. ಇಲ್ಲಿ ನಮಗೆ ಮರೂನ್ ಕ್ರಿಯೇಷನ್ ಅಂತ ಒಂದು ಬೋರ್ಡ್ ಕಾಣಿಸ್ತಿದೆ ನೋಡಿ, ಇದೆ ಲ್ಯಾಂಡ್ ಮಾರ್ಕು. ಆ ಕಡೆ ನಮಗೆ ಅವೆನ್ಯೂ ರೋಡ್ ಸರ್ಕಲ್ ಬರುತ್ತೆ. ಸ್ವಲ್ಪ ಮುಂಚೆ ಹೋಗಿ ಲೆಫ್ಟ್ ತೊಗೊಂಡ್ರೆ ಚಿಕ್ಕಪೇಟೆ ಮೇನ್ ರೋಡ್ ಬರುತ್ತೆ. ಸೊ ಅವೆನ್ಯೂ ರೋಡ್ ಸರ್ಕಲ್ಗಿಂತ ಸ್ವಲ್ಪ ಹಿಂದೆನೇ ಇದು. ಇಲ್ಲಿ ನಮಗೆ ಕಲ್ಪಾಟರು ಇಂಪೆಕ್ಸ್ ಅಂತಲೂ ಒಂದು ಬೋರ್ಡ್ ಇರುತ್ತೆ. ಆಪೋಸಿಟಲ್ಲಿ ಒಂದು ದಾರಿ ಬರುತ್ತೆ ನೋಡಿ. ಈ ಕಡೆ ನಮಗೆ ಮಾನಿಕ್ ಚಂದ್ ಮೋತಿಲಾಲ್ ಅನ್ಕೋ ಅಂತಲೂ ಒಂದು ಬೋರ್ಡ್ ಕಾಣಿಸ್ತಿದೆ ನೋಡಿ, ಇದೆ ಲ್ಯಾಂಡ್ ಮಾರ್ಕು. ಈ ಶಾಪ್ ಪಕ್ಕನೇ ಒಂದು ದಾರಿ ಬರುತ್ತೆ. ರೈಟ್ ಸೈಡಲ್ಲಿ ಕೂಡ ಹೊಸದಾಗಿ ಡ್ರೈ ಫ್ರೂಟ್ ಶಾಪ್ ಓಪನ್ ಮಾಡಿದ್ದಾರೆ, ಇದೇ ಲ್ಯಾಂಡ್ ಮಾರ್ಕು. ಇಲ್ಲಿ ಫುಲ್ ಸ್ಟ್ರೈಟಾಗಿ ಹೋಗಬೇಕು ನಾವು. ಸ್ಟ್ರೈಟಾಗಿ ಹೋದರೆ ನಮಗೆ ಒಂದು ದೇವಸ್ಥಾನ ಕಾಣಿಸುತ್ತೆ ನೋಡಿ, ಇಲ್ಲಿ ಟೆಂಪಲ್ ಕಾಣಿಸುತ್ತೆ. ಈ ಟೆಂಪಲ್ಗಿಂತ ಮುಂಚೆ ಒಂದು ರೈಟ್ ಬರುತ್ತೆ, ಆ ರೈಟ್ ತೊಗೋಬೇಕು ನೋಡಿ, ಇಲ್ಲಿ ಬರುತ್ತೆ ರೈಟು. ಈ ರೈಟಲ್ಲಿ ಸ್ಟ್ರೈಟಾಗಿ ಹೋದರೆ ನಮಗೆ ಲೆಫ್ಟ್ ಸೈಡಲ್ಲಿ ಫಸ್ಟ್ ಫ್ಲೋರಲ್ಲಿ ಇರುತ್ತೆ ಫ್ರೆಂಡ್ಸ್ ಶಾಪು. ಶಾಪ್ ಲೊಕೇಶನ್ ಲಿಂಕ್ನ ಫಾಲೋ ಮಾಡಿ ಬಂದರೆ ನೀವು ಡೈರೆಕ್ಟಾಗಿ ಇಲ್ಲಿಗೆ ಬಂದುಬಿಡ್ತೀರಾ. ಇಲ್ಲಿ ನೋಡಿ ಮೇಲೆ ಕಾಣಿಸ್ತಿದೆ ಭಾರತ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಅಂತ ಬೋರ್ಡ್ ಇರುತ್ತೆ. ಫಸ್ಟ್ ಫ್ಲೋರಲ್ಲಿ ಇರುತ್ತೆ ಶಾಪು, ಇದೇ ಶಾಪು. ಕೆಳಗಡೆ ಕೂಡ ಟಾಯ್ಸ್ ಅಂಗಡಿ ಒಂದಿರುತ್ತೆ. ವೆಲ್ಕಮ್ ಟು ಭಾರತ್ ಆರ್ಟ್ ಆ್ಯಂಡ್ ಕ್ರಾಫ್ಟ್. ನಂತರ ಎಲ್ಲ ಟೈಪ್ ಆಫ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮೆಟೀರಿಯಲ್ ಸಿಗುತ್ತೆ. ಈಚ್ ಆ್ಯಂಡ್ ಎವ್ರಿ ಐಟಮ್ ಆಫ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಎಲ್ಲ ಐಟಮ್ ಸಿಗುತ್ತೆ. ಬೀಡ್ಸು, ಕುಂದನ್ನು, ಅಕ್ರಾಲಿಕ್ ಐಟಮ್ಸು, ಕ್ರಾಫ್ಟ್ ಐಟಮ್ ರಿಲೇಟೆಡ್ ಐಟಮ್ಸು, ರೆಸಿನ್ ಆರ್ಟ್ಸು, ಕ್ಯಾಂಡಲ್ ಮೇಕಿಂಗ್ ಆರ್ಟ್ಸು, ಪೇಪರ್ ಕ್ವಿಲಿಂಗ್ ಆರ್ಟ್ಸು, ಎನಿ ಟೈಪ್ ಆಫ್ ಕ್ರಾಫ್ಟ್ ಮೆಟೀರಿಯಲ್ ಎಲ್ಲ ಸಿಗುತ್ತೆ. ಕೆಲವೊಂದು ಐಟಮ್ ಸಿಗುತ್ತೆ ಕ್ರಾಫ್ಟ್ ಮೆಟೀರಿಯಲ್ ಅಲ್ಲಿ. ಬನ್ನಿ ದೋಸನ ಐಟಮ್ ಏನೇನು ಐಟಮ್ ಓಕೆ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಇಲ್ಲಿಂದ ಕ್ರಾಫ್ಟ್ ಐಟಮ್ಸ್ ಇದೆಲ್ಲ ಆರ್ಟ್ ಅಂಡ್ ಕ್ರಾಫ್ಟ್ ಆರ್ಟಿಸ್ಟ್ ಪೆನ್ಸಿಲ್ಸ್ ಎಲ್ಲ ಆರ್ಟಿಸ್ಟ್ ಪೆನ್ಸಿಲ್ಸ್. ಇದು ಫೋಟೋ ಫ್ರೇಮ್ಸ್. ಇದರಲ್ಲಿ ಪ್ಯಾಕ್ ಆಫ್ 10 ಪೀಸ್ ಫೋಟೋ ಫ್ರೇಮ್ಸ್ ಬರುತ್ತೆ. ವಿತ್ ವುಡನ್ ಕ್ಲಿಪ್ಸ್ ಬರುತ್ತೆ. ಎಲ್ಲಾದ್ರೂ ಹ್ಯಾಂಗಿಂಗ್ ಬೇಕಂದ್ರೆ ಹ್ಯಾಂಗಿಂಗ್ ಮಾಡ್ಬೋದು ಇದೆಲ್ಲ ಐಟಮ್ಸ್ ಎಲ್ಲ. ಇದು ರಿಲೇಟೆಡ್ ಪೆನ್ಸಿಲ್ಸ್. ಇದು ಕ್ಯಾಲಿಗ್ರಫಿ ಪೆನ್ಸ್, ಕ್ಯಾಲಿಗ್ರಫಿ ಪೆನ್. ಇದು ಕ್ಲೇ ಟೂಲ್ಸ್ ಕೆಲವೊಂದು ಡಿಫ್ರೆಂಟ್ ವೆರೈಟೀಸ್ ಎಲ್ಲ ಸಿಗುತ್ತೆ ಕ್ಲೇ ಟೂಲ್ಸ್ ಅಲ್ಲಿ. ಕ್ಲೇ ಟೂಲ್ಸ್ ವೆರೈಟಿ ಇಲ್ಲ, ಕ್ಲೇ ಟೂಲ್ಸ್ ಗಳ ವೆರೈಟೀಸ್ ಎಲ್ಲ ಕ್ಲೇ ಟೂಲ್ಸ್. ನೆಕ್ಸ್ಟ್ ನೋಡ್ರೆ ಇದು ಜ್ಯುವೆಲರಿ ಮೇಕಿಂಗ್ ಟೂಲ್ಸ್ ಎಲ್ಲ. ಜ್ಯುವೆಲರಿ ಟೂಲ್ಸ್ ಅಂದ್ರೆ ಇದು ಕಟ್ಟರ್ ಪಕಡ್ ಸ್ಟಿಚಸ್ ಎಲ್ಲ ಮಾಡ್ತಿರೋದು, ಜ್ಯುವೆಲರಿ ಬೀಡ್ಸ್ ಎಲ್ಲ. ಇದು ಕಟ್ಟರು, ಪಕ್ಕಡು, ರೌಂಡ್ ನೋಸ್ ಪ್ಲೇಯರ್ಸ್, ಆ ತರ ವೆರೈಟೀಸ್ ಎಲ್ಲ. ಇದ ಕಟರ್ಸ್, ಕ್ಲೇ ಕಟರ್ಸ್, ಚಾಕ್ಲೇಟ್ ಕಟರ್ಸ್, ಕುಕ್ಕಿ ಕಟರ್ಸ್, ಎಲ್ಲ ಟೈಪ್ ಆಫ್ ಕಟರ್ಸ್ ಅಲ್ಲಿ ಯೂಸ್ ಆಗುತ್ತೆ ಇದೆಲ್ಲ ಐಟಮ್ಸ್. ನೆಕ್ಸ್ಟ್ ಬಂದ್ರೆ ಇದೆಲ್ಲ ಲೈಟಿಂಗ್ಸ್ ಐಟಮ್, ಡೆಕೋರೇಷನ್ ಯೂಸ್ ಆಗುತ್ತೆ, ಆರ್ಟ್ ಅಂಡ್ ಕ್ರಾಫ್ಟ್ ಅಲ್ಲಿ ಯೂಸ್ ಆಗುತ್ತೆ. 2 ಮೀಟರ್ಸ್ ಎಲ್ಲ ಲೈಟಿಂಗ್ ಬರುತ್ತೆ. ಇದರಲ್ಲಿ ಸೆಲ್ ಮಾಡ್ಬಿಟ್ಟು ಯೂಸ್ ಮಾಡ್ಬಿಟ್ಟು ಸೇಮ್ ಐಟಮ್ ಅಲ್ಲಿ ವಿತ್ ಸೆಲ್ ಬರುತ್ತೆ. ಇದು ಬಾಟಲ್ ಕ್ಯಾಪ್ ತರ ಬರುತ್ತೆ, ಲೈಟಿಂಗ್ಸ್ ಅಲ್ಲಿ ಯೂಸ್ ಆಗುತ್ತೆ ಈ ತರ ಎಲ್ಲ ಐಟಮ್. ಇದೆಲ್ಲ ಆರ್ಟಿಸ್ಟ್ ಐಟಮ್. ಪೇಂಟಿಂಗ್ ನೈಫ್ಸ್ ಹೇಳ್ತೀವಿ ನಾವು. ಇದು ಪೇಂಟಿಂಗ್ ನೈಫ್ಸ್, ಪೇಂಟಿಂಗ್ ಬ್ರಷಸ್, ಇದು ಬಾಲ್ ಟೂಲ್ಸ್, ಮಂಡಲ ಆರ್ಟ್ ಅಲ್ಲಿ ಯೂಸ್ ಆಗುತ್ತೆ ಇದೆಲ್ಲ. ಇದು ಈ ಐಟಮ್ ಇದೆಲ್ಲ ಮಂಡಲ ಆರ್ಟ್ ಟೂಲ್ಸ್. ಇದು ಬ್ರಷ್ ಪೆನ್ಸ್, ಪೇಂಟಿಂಗ್ ಬ್ರಷಸ್,
ವುಡ್ ಕಾರ್ವಿಂಗ್ ಟೂಲ್ಸು, ಪೇಂಟಿಂಗ್ ಬ್ರಷು, ಡೀಟೇಲ್ ನೈಫು, ವುಡ್ ಕಾರ್ವಿಂಗ್ ಟೂಲ್ಸ್, ಸರ್ಕಲ್ ಕಟರ್, ಕ್ಲೇ ಟೂಲ್ಸ್, ಪೇಂಟಿಂಗ್ ನೈಫ್, ಇದೆಲ್ಲ ಕೆಲವೊಂದು ಐಟಮ್ ಆಲ್ಮೋಸ್ಟ್ ಇದೆಲ್ಲ ಆರ್ಟ್ ಅಂಡ್ ಕ್ರಾಫ್ಟ್ ಅಲ್ಲಿ ಯೂಸ್ ಆಗುತ್ತೆ ಎಲ್ಲ ಐಟಮ್ಸ್. ಪೇಂಟಿಂಗ್ ರಿಲೇಟೆಡ್ ಐಟಮ್ಸ್, ಏನಾದ್ರು ಕ್ರಾಫ್ಟ್ ಅಲ್ಲಿ ಯೂಸ್ ಆಗುತ್ತೆ ಐಟಮ್ಸ್ ಎಲ್ಲ. ಇದೇನಕ್ಕೆ ಯೂಸ್ ಆಗುತ್ತೆ ಸರ್? ಇದು ಕ್ಲೇ ಟೂಲ್ಸ್. ಕ್ಲೇ ಹಾಕ್ಬಿಟ್ಟು ಏನಾದ್ರು ಬೇಕಾದ್ರೆ ಪ್ರೆಸ್ ಮಾಡಿ ಡಿಫ್ರೆಂಟ್ ಡಿಸೈನ್ಸ್ ಬರುತ್ತೆ. ಓಕೆ, ಆ ತರ ಐಟಮ್. ನೆಕ್ಸ್ಟ್ ಇದು ಬ್ಯಾಂಗಲ್ಸ್. ಇದೆಲ್ಲ ಬ್ಯಾಂಗಲ್ ಬೇಸಸ್. ಇದು ಸಿಲ್ಕ್ ಥ್ರೆಡ್ ಜ್ಯುವೆಲರಿ ಮಾಡ್ತಾರಲ್ಲ ಅದ್ರಲ್ಲಿ ಯೂಸ್ ಆಗುತ್ತೆ. ಸಿಲ್ಕ್ ಥ್ರೆಡ್ ಜ್ಯುವೆಲರಿ ಬ್ಯಾಂಗಲ್ಸ್ ಇದು ಬೇಸ್. ಇದು ಸಿಲ್ಕ್ ಥ್ರೆಡ್ ಸುತ್ತಬಿಟ್ಟು ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ಎಲ್ಲ ಮಾಡ್ತಾರೆ. ಇದು ರಿಲೇಟೆಡ್ ಎಲ್ಲ ಐಟಮ್ ಸಿಗುತ್ತೆ ನೋಡ್ರ. ಇಯರಿಂಗ್ಸ್, ಬ್ಯಾಂಗಲ್ಸ್ ಎಲ್ಲ ಐಟಮ್ ಸಿಗುತ್ತೆ ಇದರಲ್ಲಿ, ಬ್ಯಾಂಗಲ್ಸ್ ರಿಲೇಟೆಡ್ ಐಟಮ್. ನೆಕ್ಸ್ಟ್ ಇದು ಸ್ಯಾಂಡ್, ಆರ್ಟ್ ಅಂಡ್ ಕ್ರಾಫ್ಟ್ ಡೆಕೋರೇಷನ್ ಸ್ಯಾಂಡ್ಸ್. ಸ್ಯಾಂಡ್ ಬರುತ್ತೆ. ಇದರಲ್ಲಿ ಎಲ್ಲ ಕಲರ್ಸ್ ಎಲ್ಲ ಬರುತ್ತೆ. ಇದು ಸ್ಮಾಲ್ ಸೈಜ್, ಮೀಡಿಯಂ ಸೈಜ್ ಎಲ್ಲ ಡಿಫ್ರೆಂಟ್ ಕಲರ್ಸ್ ಎಲ್ಲ ಬರುತ್ತೆ. ಇದು ಕ್ರಾಫ್ಟ್ ಅಲ್ಲಿ ಯೂಸ್ ಆಗುತ್ತೆ. ಓಕೆ. ನೆಕ್ಸ್ಟ್ ಬಂದ್ರೆ ಇದೆಲ್ಲ ಕ್ರೋಶಿಯಾ ರಿಲೇಟೆಡ್ ಐಟಮ್ಸ್. ಕ್ರೋಶಿಯಾಸ್ ವರ್ಕ್ ಮಾಡ್ತಾರೆ, ಉಲ್ಲನ್ ಕ್ರೋಶಿಯಾಸ್ ಎಲ್ಲ ಅದ್ರ ರಿಲೇಟೆಡ್ ಐಟಮ್. ಇದು ಕ್ರೋಶಿಯಾಸ್, ಇದು ವುಡನ್ ಕ್ರೋಶಿಯಾಸ್ ಬರುತ್ತೆ. ಆಮೇಲೆ ಫ್ಯಾನ್ಸಿ ಕ್ರೋಶಿಯಾಸ್ ಎಲ್ಲ ಬರುತ್ತೆ. ಇದು ಲಾಚೋಕ್ ಹೇಳ್ತೀವಿ. ಇದು ಕ್ರೋಶಿಯಾ, ದೊಡ್ಡ ಸೈಜ್ ಕ್ರೋಶಿಯಾಸ್ ಎಲ್ಲ. ಇದು ಕ್ರೋಶಿಯಾ ಸಿಲ್ಕ್ ಸೆಟ್ ಬರುತ್ತೆ. ಇದು ಲೂಪ್ ಟರ್ನರ್ಸ್, ಬ್ರಷಸ್, ಇದು ಟ್ರಯಾಂಗಲ್ ಗಾಸ್, ಆಮೇಲೆ ಇದು ಪೆನ್ಸ್, ಹೈಲೈಟರ್ ಪೆನ್ಸ್, ಹೈಲೈಟರ್ ಪೆನ್ಸ್, ಕ್ರೋಶಿಯಾಸ್ ಇಲ್ಲಿ ದಪ್ಪ ಸೈಜ್ ಬರುತ್ತಲ್ಲ ಎಲ್ಲ. ಇದೆಲ್ಲ ಬ್ಯಾಗ್ಸ್ ಎಲ್ಲ ಮಾಡ್ತಾರೆ, ಪೌಚಸ್ ಎಲ್ಲ ಮಾಡ್ತಾರೆ ದಪ್ಪ. ಇದು ಮ್ಯಾಟ್ಸ್ ಎಲ್ಲ ಮಾಡ್ತಾರೆ, ಮ್ಯಾಟ್ಸ್ ಅಲ್ಲಿ ಯೂಸ್ ಆಗುತ್ತೆ ಕ್ರೋಶಿಯಾ ಪೆನ್ಸ್. ಅದು ನೆಕ್ಸ್ಟ್ ಬಂದ್ರೆ ಇದು ಬರುತ್ತೆ ಹೀಟ್ ಗನ್ನು. ಹೀಟ್ ಗನ್ ಅಂದ್ರೆ ಕೆಲವೊಂದು ಇದು ಎಲ್ಲ ರೆಸಿನ್ ಅಲ್ಲಿ ಯೂಸ್ ಆಗುತ್ತೆ. ರೆಸಿನ್ ಮೆಟೀರಿಯಲ್ ನಮ್ಮ ಹತ್ರ ರೆಸಿನ್ ಮೆಟೀರಿಯಲ್ ಕಂಪ್ಲೀಟ್ ರೇಂಜ್ ಸಿಗುತ್ತೆ. ರೆಸಿನ್ ಮೆಟೀರಿಯಲ್ಸ್ ಅಂದ್ರೆ ತುಂಬಾ ಟ್ರೆಂಡ್ ನಡೀತಾ ಇದೆ ಪ್ರೆಸೆಂಟ್. ಇದು ಹೀಟ್ ಗನ್ ನಾನು ಹೇಳ್ತೀವಿ. ರೆಸಿನ್ ಅಲ್ಲಿ ಈ ಡ್ರೈಯರ್ ತರ ಬರುತ್ತೆ. ಇದು ರೆಸಿನ್ ಅಲ್ಲಿ ಯೂಸ್ ಆಗುತ್ತೆ. ಏನಾದ್ರು ಆರ್ಟ್ ಅಂಡ್ ಕ್ರಾಫ್ಟ್ ಮೆಟೀರಿಯಲ್ ಯೂಸ್ ಆಗುತ್ತೆ ರೆಸಿನ್ ಮೆಟೀರಿಯಲ್ಸ್. ಇದು ವುಡನ್ ಬ್ಲಾಕ್ಸ್. ಇದು ಸಾರೀಸ್ ಪ್ಯಾಚ್ ವರ್ಕ್ ಮಾಡಕ್ಕೆ ಯೂಸ್ ಆಗುತ್ತೆ. ಇದು ವುಡನ್ ಬ್ಲಾಕ್ಸ್ ಗಳು. ಇದರಲ್ಲಿ ಡಿಸೈನ್ಸ್ ಎಲ್ಲ ಸಿಕ್ಕತ್ತೆ ಇದರಲ್ಲಿ. ಆಮೇಲೆ ನೆಕ್ಸ್ಟ್ ಬಂದ್ರೆ ಇದು ಕ್ಯಾನ್ವಾಸ್ ಬೋರ್ಡ್ಸ್. ಇದರಲ್ಲಿ ಡಿಫ್ರೆಂಟ್ ಸೈಜ್ ವಿತ್ ಈಸಲ್, ವಿತೌಟ್ ಈಸಲ್ ಎಲ್ಲ ಸೈಜ್ ಗಳು ಸಿಕ್ಕತ್ತೆ ಇದರಲ್ಲಿ, ಕ್ಯಾನ್ವಾಸ್ ಬೋರ್ಡ್ಸ್ ಎಲ್ಲ. ನೆಕ್ಸ್ಟ್ ಬಂದ್ರೆ ಇದು ಬರುತ್ತೆ. ಇದೆಲ್ಲ ಲೀವ್ಸ್, ಡೆಕೋರೇಟಿವ್ ಲೀವ್ಸ್ ಎಲ್ಲ. ಲೀವ್ಸ್ ಅಲ್ಲಿ ತುಂಬಾ ವೆರೈಟೀಸ್ ಎಲ್ಲ ಸಿಕ್ಕತ್ತೆ. ಫ್ಯಾನ್ಸಿ ಲೀವ್ಸ್, ಈ ತರ ಗ್ರೀನ್ ಲೀವ್ಸ್, ಕಲರ್ಫುಲ್ ಲೀವ್ಸ್. ಆಮೇಲೆ ಇದು ಪೇಂಟಿಂಗ್ ಪ್ಯಾಲೆಟ್ಸ್ ಅಲ್ಲಿ ವೆರೈಟಿ ಸಿಕ್ಕತ್ತೆ. ಇದು ಕಲರ್ಸ್ ಅಲ್ಲಿ ಹೊಸ ರೇಂಜ್ ಎಲ್ಲ ಬಂದಿದೆ. ಇಂಪೋರ್ಟೆಡ್ ಕಲರ್ಸ್ ಎಲ್ಲ ಸಿಕ್ಕತ್ತೆ ಇದರಲ್ಲಿ. ಗ್ಲಾಸ್ ಕಲರ್, ವಾಟರ್ ಕಲರ್, ಆಯಿಲ್ ಕಲರ್ ಎಲ್ಲ ತರ ಸಿಕ್ಕತ್ತೆ ಇದರಲ್ಲಿ. ನೆಕ್ಸ್ಟ್ ಬಂದ್ರೆ ಇದು ರೆಸಿನ್ ಹಾರ್ಡ್ನರ್. ಅಟ್ ಪ್ರೆಸೆಂಟ್ ತುಂಬಾ ನಡೀತಿರೋದು ಇದೆ ಐಟಮ್. ಇದು ರಿಲೇಟೆಡ್ ಒಂದು 10-20-50 ಐಟಮ್ ಬರುತ್ತೆ. ಮೋಲ್ಡ್ಸ್, ರೆಸಿನ್ ಐಟಮ್ಸ್ ಎಲ್ಲ ಸಿಗುತ್ತೆ. ಅದು ಮುಂಚೆ ಎಲ್ಲ ಸ್ಯಾಂಪಲ್ಸ್ ಎಲ್ಲ ಬರುತ್ತೆ. ದೋಸ್ತೀನಿ ಐಟಮ್ಸ್ ಎಲ್ಲ ನಿಮ್ಗೆ ರೆಡಿ ಮಾಡಿರೋ ಐಟಮ್ಸ್ ಎಲ್ಲ ದೋಸ್ತೀನಿ. ಇದು ಗ್ಲೂ ಗನ್ನು, ಗ್ಲೂ ಸ್ಟಿಕ್ಸ್ ಎಲ್ಲ ಸಿಗುತ್ತೆ. ಇದು ಗ್ಲೂ ಗನ್ ಅಂಗಡಿಗೆ ಬಂದ್ರೆ ಸಿಂಗಲ್ ಪೀಸ್ ಕೊಡ್ತೀರಾ? ಇದು ಸಿಂಗಲ್ ಪೀಸ್ ಎಲ್ಲ ಪ್ಯಾಕೇಜ್ ಕೊಡ್ತೀವಿ. ಲೂಸ್ ಸಿಕ್ಕಲ್ಲ ಇದೆಲ್ಲ. ಅಂದ್ರೆ ಎಷ್ಟು ಪೀಸ್ ಕೊಡ್ತೀವಿ? ಗ್ಲೂ ಗನ್ ಈ ತರ ಪ್ಯಾಕೆಟ್ ಇರೋದು ಪ್ಯಾಕೆಟ್ ಎಲ್ಲ ಮಿನಿಮಮ್ 10 ಪೀಸ್ 20 ಪೀಸ್ ಆತರ ಬೇಕಾದ್ರೆ ಕೊಡ್ತೀವಿ. ನಂತರ ಏನಿರೋದು ಏನ್ ಪ್ಯಾಕಿಂಗ್ ಐತೆ ಆ ಪ್ಯಾಕಿಂಗ್ ಕೊಡ್ತೀವಿ. ಇದರಲ್ಲಿ ಓಪನ್ ಮಾಡಿ ಕೊಡಲ್ಲ ಐಟಮ್. ಏನ್ ಪ್ಯಾಕಿಂಗ್ ಐತೆ ಆ ಪ್ಯಾಕಿಂಗ್ ಐಟಮ್ಸ್ ಎಲ್ಲ ಫುಲ್ ಪ್ಯಾಕ್ ತಗೋಬೇಕು. ಲೂಸ್ ಇರೋದು ಲೂಸ್ ಕೊಡ್ತೀರಾ? ಲೂಸ್ ಕೊಡ್ತೀವಿ ಅಷ್ಟೇ. ಓಕೆ. ನೆಕ್ಸ್ಟ್ ಚಾಕ್ ಪೆನ್ಸ್ ಅಲ್ಲಿ ಕಲರ್ ಸಿಗುತ್ತೆ. ಚಾಕ್ ಪೆನ್ಸ್ ಪೇಂಟಿಂಗ್ ಎಲ್ಲ ಯೂಸ್ ಮಾಡಿದೆ. ಇದರಲ್ಲಿ ತುಂಬಾ ಕಲರ್ ಸಿಗುತ್ತೆ ಚಾಕ್ ಪೆನ್ಸ್ ಅಲ್ಲಿ. ಚಾಕ್ ಪೆನ್ಸ್, ಫೆವಿಬಾಂಡ್, ಫೆವಿಕ್ರಿಲ್ ಐಟಮ್ಸ್ ಎಲ್ಲ ಕಲರ್ ಸಿಗುತ್ತೆ. ಫೆವಿಕ್ರಿಲ್ ಐಟಮ್ಸ್, ಫ್ಯಾಬ್ರಿಕ್ ಕಲರ್ಸ್, ಆಯಿಲ್ ಕಲರ್ಸ್, ಗ್ಲಾಸ್ ಕಲರ್ಸ್, ಇದೆಲ್ಲ ಕೆಲವೊಂದು ಐಟಮ್ ಕಲರ್ಸ್ ಏನೇನು ರೇಂಜ್ ಇದೆ, ರೆಗ್ಯುಲರ್ ಏನ್ ಬೇಸಿಕ್ ರೇಂಜ್ ಕಲರ್ಸ್ ರೇಂಜ್ ಇದೆ ಸಿಗುತ್ತೆ ಬೇಸಿಕ್ ಕಲರ್ಸ್. ಓಕೆ. ನೆಕ್ಸ್ಟ್ ಇದು ಬಂದ್ರೆ ಇಲ್ಲಿ ಐತೆ ಬ್ರಷಸ್ ಡಿಪಾರ್ಟ್ಮೆಂಟ್. ಇದು ಬ್ರಷಸ್ ಎಲ್ಲ ವೆರೈಟೀಸ್ ಆಫ್ ಬ್ರಷಸ್. ಇದು ಸೆಟ್ಸ್, ಇದು ಎಲ್ಲ ಫುಲ್ ಸೆಟ್ ಬರುತ್ತೆ. ಬ್ರಷಸ್, ಗ್ಲಾಸ್ ಲೈನರ್ಸ್, ಇದು ತುಂಬಾ ಬೇರೆ ಟೈಪ್ ಬ್ರಷಸ್. ಇದೆಲ್ಲ ಸ್ಪಾಂಜ್ ಬ್ರಷಸ್ ಅಲ್ಲಿ ತುಂಬಾ ವೆರೈಟಿ ಸಿಗುತ್ತೆ. ಇದೆಲ್ಲ ಸ್ಪಾಂಜ್ ಬ್ರಷಸ್, ಪೇಂಟಿಂಗ್ ಅಲ್ವಾ? ಸ್ಪಾಂಜ್ ಬ್ರಷ್, ಪೇಂಟಿಂಗ್ ಬ್ರಷಸ್. ಇದು ಕ್ಲೇ ಕಟರ್ಸ್, ಆಲ್ಫಾಬೆಟ್ ಕ್ಲೇ ಕಟರ್ಸ್, ನಾರ್ಮಲ್ ಕ್ಲೇ ಕಟರ್ಸ್ ಸಿಗುತ್ತೆ. ಇದು ಬರುತ್ತೆ ಡೆಕೋ ಪೇಜ್. ಅಟ್ ಪ್ರೆಸೆಂಟ್ ತುಂಬಾ ನಡೆಯುತ್ತಿರೋದು ಡೆಕೋ ಪೇಜ್ ಕ್ರಾಫ್ಟ್. ಇದು ನೆಕ್ಸ್ಟ್ ಅಲ್ಲಿ ನಿಮ್ಗೆ ಐಟಮ್ ದೋಸ್ತಿವಿ ಹೆಂಗ್ ಯೂಸ್ ಮಾಡೋದು ಐತೆ ಎಲ್ಲ ಸ್ಯಾಂಪಲ್ ಸಿಕ್ಕಿದ್ವಿ ದೋಸ್ತಿವಿ ಲಾಸ್ಟ್ ಅಲ್ಲಿ. ನೆಕ್ಸ್ಟ್ ಕೆಲವೊಂದು ಇದು ಕಾರ್ಡ್ ರಿಂಗ್ಸ್, ಸ್ಕ್ರಾಪ್ ಬುಕಿಂಗ್ ಅಲ್ಲಿ ಯೂಸ್ ಆಗುತ್ತೆ. ಸ್ಕ್ರಾಪ್ ಬುಕಿಂಗ್ ಅಲ್ಲಿ ಸೈಜಸ್ ಎಲ್ಲ ಸಿಗುತ್ತೆ ಸ್ಕ್ರಾಪ್ ಬುಕಿಂಗ್ಸ್ ಅಲ್ಲಿ. ಆಮೇಲೆ ಇದು ವೆಲ್ಕ್ರೋ ಕ್ರಾಫ್ಟ್ ಅಲ್ಲಿ ಯೂಸ್ ಆಗುತ್ತೆ. ವೆಲ್ಕ್ರೋ ಸ್ಟಿಕ್ಕರ್ ತರ ಬರುತ್ತೆ. ಸ್ಟಿಕ್ಕರ್ಸ್, ವೆಲ್ಕ್ರೋಸ್ ಐಟಮ್, ಸೀಸರ್ಸ್, ಪಂಚರ್ಸ್, ಕಾರ್ನರ್ ಕಟರ್ಸ್, ಕಾರ್ನರ್ಸ್ ಪೇಪರ್ ಎಲ್ಲ ಸೈಡ್ ಎಲ್ಲ ಕಾರ್ನರ್ ಕಟ್ ಮಾಡಕ್ಕೆ ಅದ್ರಲ್ಲಿ ಯೂಸ್ ಆಗೋದು ಐಟಮ್ಸ್. ಸ್ಟ್ಯಾಂಪಿಂಗು, ಸ್ಟ್ಯಾಂಪ್ಸ್ ಕೆಲವೊಂದು ಐಟಮ್ ಸಿಗುತ್ತೆ ಇಲ್ಲಿ. ಇಲ್ಲಿ ಬಂದ್ರೆ ಇದೆಲ್ಲ ನಮ್ ಕ್ಲೇ ಡಿಪಾರ್ಟ್ಮೆಂಟ್. ಇಲ್ಲಿ ಕ್ಲೇಗಳು ಐಟಮ್ಸ್ ಎಲ್ಲ ಸಿಗುತ್ತೆ ಇಲ್ಲಿ. ಪಾಲಿಮರ್ ಕ್ಲೇ ಇರ್ಲಿ, ಯಾ ನಾರ್ಮಲ್ ಟೆರಕೋಟಾ ಕ್ಲೇ ಇರ್ಲಿ, ನಾರ್ಮಲ್ ನಮ್ಗೆ ಡಗ್ ಕ್ಲೇ ಮಕ್ಕಳು ಆಟ ಆಡೋ ಕ್ಲೇ ಬರುತ್ತಲ್ಲ ಆ ತರ ಕ್ಲೇಗಳು, ವೆರೈಟೀಸ್ ಎಲ್ಲ ಸಿಗುತ್ತೆ. ಕಲರ್ಸ್ ಗಳು ಎಲ್ಲ ಸಿಗುತ್ತೆ.
ಇದೇನು ಸರ್? ಇದು ಟೆರೆಕೋಟಾ ಕ್ಲೇ ಬ್ಲೂ ಕಲರ್ ಬರುತ್ತೆ. ಟೆರೆಕೋಟಾ ಜ್ಯುವೆಲರೀಸ್ ಎಲ್ಲ ಮಾಡ್ತಾರಲ್ಲ ಅದ್ರಲ್ಲಿ ಯೂಸ್ ಆಗುತ್ತೆ ಅದೆಲ್ಲ ಕ್ಲೀನ್ ಮಾಡೋದು. ಓಕೆ ಓಕೆ. ಅದು ಪರ್ಮನೆಂಟ್ ಹಂಗೆ ಇರುತ್ತಾ? ಹಂಗೆ ಇರುತ್ತೆ, ಅದು ಬೇಕಿಂಗ್ ಮಾಡಬೇಕು, ಬೇಕಿಂಗ್ ಮಾಡಿದ್ರೆ ಕರೆಕ್ಟ್ ಇರುತ್ತೆ ಅದು. ಓಕೆ. ನೆಕ್ಸ್ಟ್ ಇದು ಮ್ಯಾಗ್ನೆಟ್ಸ್ ಸೈಜಸ್ ಎಲ್ಲ ಸಿಗುತ್ತೆ ಇಲ್ಲಿ ಮ್ಯಾಗ್ನೆಟ್ಸ್ ಅಲ್ಲಿ. ಇದು ಫ್ರೆಶ್ ಮ್ಯಾಗ್ನೆಟ್ಸ್ ಅಲ್ಲಿ, ಕ್ರಾಫ್ಟ್ ಅಲ್ಲಿ, ಡೆಕೋರೇಷನ್ಸ್ ಅಲ್ಲಿ ತುಂಬಾ ಯೂಸ್ ಆಗುತ್ತೆ. ಓಕೆ. ಇದರಲ್ಲಿ ಕೆಲವೊಂದು ತುಂಬಾ ಸೈಜಸ್ ಸಿಗುತ್ತೆ ಅಲ್ಲಿ. ಇದರಲ್ಲಿ ಸ್ಟೀಲ್ ಸಿಗುತ್ತೆ ಮತ್ತು ಬ್ಲಾಕ್ ಕಲರ್ ಮ್ಯಾಗ್ನೆಟ್ಸ್ ಡಿಫ್ರೆಂಟ್ ಸೈಜಸ್ ಎಲ್ಲಗಳು ಸಿಗುತ್ತೆ ಇದರಲ್ಲಿ. ನೆಕ್ಸ್ಟ್ ಬಂದ್ರೆ ಇದೆಲ್ಲ ಇಂಪೋರ್ಟೆಡ್ ಕಲರ್ಸ್ ಎಲ್ಲ ಬಂದಿದೆ. ಫ್ಯಾನ್ಸಿ ಕಲರ್ಸ್ ರೇಂಜ್ ಎಲ್ಲ, ಆರ್ಟಿಸ್ಟ್ ಕಲರ್ಸ್ ರೇಂಜ್, ವಾಟರ್ ಕಲರ್ಸ್, ಈ ತರ ಕಲರ್ಸ್ ಎಲ್ಲ ಬರುತ್ತೆ. 48 58 ಕಲರ್ಸ್ ಎಲ್ಲ ಸೆಟ್ ಬರುತ್ತೆ. ಕಲರ್ಸ್ ಡಿಫ್ರೆಂಟ್ ಆಗಿದೆ, ಡಿಫ್ರೆಂಟ್ ಆಗಿರುತ್ತೆ. ಇದರಲ್ಲಿ ಕಲರ್ ರೇಂಜ್ ಡಿಫ್ರೆಂಟ್ ಸಿಗುತ್ತೆ. ನೆಕ್ಸ್ಟ್ ಇದು ಈಸಲ್ ಸ್ಟ್ಯಾಂಡ್ಸ್ ಕ್ರಾಫ್ಟ್ ಅಲ್ಲಿ ಯೂಸ್ ಆಗುತ್ತೆ. ಇದರಲ್ಲಿ ಫೋಟೋ ಫ್ರೇಮ್ ಏನಾದ್ರು ಫೋಟೋ ಫ್ರೇಮ್ ಮಾಡಿ ಕ್ಯಾನ್ವಾಸ್ ಫುಡ್ ಪೇಂಟಿಂಗ್ ಮಾಡಿಬಿಟ್ರೆ ಇದ್ಮೇಲೆ ಇಕ್ಕಕ್ಕೆ ಸ್ಟ್ಯಾಂಡ್ಸ್. ಇದರಲ್ಲಿ ಡಿಫ್ರೆಂಟ್ ಸೈಜಸ್ ಗಳು ಸಿಗುತ್ತೆ ಈಸಲ್ ಸ್ಟ್ಯಾಂಡ್ಸ್ ಅಲ್ಲಿ. ನೆಕ್ಸ್ಟ್ ಇದು ಕಲರ್ಸ್ ಅಕ್ರಾಲಿಕ್ ಎಲ್ಲ ಇಂಪೋರ್ಟೆಡ್ ಪ್ಯಾಕ್ ಆಫ್ 24 ಕಲರ್ಸ್, ಪ್ಯಾಕ್ ಆಫ್ 12 ಕಲರ್ ಸೆಟ್ಸ್. ಇದರಲ್ಲಿ ತುಂಬಾ ಕಲರ್ಸ್ ವೆರೈಟಿ ಸಿಗುತ್ತೆ. ಇದು ಸಿಗುತ್ತೆ. ಇದು ವಾಟರ್ ಕಲರ್ ಬ್ರಷ್ ಪೆನ್ಸ್, ಇದರಲ್ಲಿ ಡಿಫ್ರೆಂಟ್ ಇಂಪೋರ್ಟೆಡ್ ಕಲರ್ಸ್. ಇದರಲ್ಲಿ ಸೆಟ್ಸ್ ಎಲ್ಲ ಸಿಗುತ್ತೆ. ಇದೆಲ್ಲ ಚಾರ್ಕೋಲ್ ಪೇಂಟಿಂಗ್ಸ್ ಎಲ್ಲ ಇದರಲ್ಲಿ ಐಟಮ್ ಸಿಗುತ್ತೆ. ನೆಕ್ಸ್ಟ್ ಇದು ಬಂದ್ರೆ ಇದು ನೆಕ್ಸ್ಟ್ ಟ್ರೆಂಡ್ ಅಲ್ಲಿ ನಡೆಯುತ್ತೆ ಐಟಮ್, ತುಂಬಾ ಹೈಯೆಸ್ಟ್ ನಡೆಯುತ್ತೆ ಇದು ಮ್ಯಾಕ್ರೋಮಿ. ಮ್ಯಾಕ್ರೋಮಿ ಇದರಲ್ಲಿ ಇದು ಕೆಲವೊಂದು ಐಟಮ್ಸ್ ಎಲ್ಲ ಜೂಲಾಸ್ ಎಲ್ಲ ಮಾಡ್ತಾರೆ, ತುಂಬಾ ಐಟಮ್ಸ್ ಮಾಡ್ತಾರೆ ಮ್ಯಾಕ್ರೋಮಿಯಲ್ಲಿ. ಇದರಲ್ಲಿ ಬೇಕಂದ್ರೆ ತುಂಬಾ ರೋಲ್ಸ್ ಅಲ್ಲಿ ಸಿಗುತ್ತೆ, ಈ ತರ ಫಾರ್ಮ್ಸ್ ಅಲ್ಲಿ ಸಿಗುತ್ತೆ. ಡಿಫ್ರೆಂಟ್ ಕಲರ್ಸ್ ಎಲ್ಲ ಸಿಗುತ್ತೆ ಮ್ಯಾಕ್ರೋಮಿಯಲ್ಲಿ. ಮ್ಯಾಕ್ರೋಮಿ ಬಿಟ್ಟು ನೆಕ್ಸ್ಟ್ ಇದು ಬರುತ್ತೆ ನಮ್ದೆ ಇದು ಪೇಂಟಿಂಗ್ ಸ್ಕೆಚ್ ಬುಕ್ಸ್ ಎಲ್ಲ. ಬ್ಲಾಕ್ ಕಲರ್, ವೈಟ್ ಕಲರ್, E4 E3 ಆ ತರ ಕೆಲವೊಂದು ಐಟಮ್ಸ್ ಎಲ್ಲ ಸಿಗುತ್ತೆ. ನೆಕ್ಸ್ಟ್ ಇದು ಸ್ಕ್ರಾಪ್ ಬುಕಿಂಗ್ಸ್ ಅಲ್ಲಿ ಈ ತರ ವೆರೈಟೀಸ್ ತುಂಬಾ ಸಿಗುತ್ತೆ. ಇದು ಪೇಪರ್ ಪ್ಯಾಕ್ಸ್ ಹೇಳ್ತೀವಿ. ಇದರಲ್ಲಿ ಒಂದೊಂದು ಬುಕ್ ಅಲ್ಲಿ ಡಿಫ್ರೆಂಟ್ ಡಿಸೈನ್ಸ್ ಎಲ್ಲ ಬರುತ್ತೆ. 24 ಶೀಟ್ಸ್ ಅಂದ್ರೆ ದೊಡ್ಡ ಸೈಜ್ 6x6, 10x10, 12x12. ಒಂದೊಂದಲ್ಲಿ ಅರೌಂಡ್ 12 ಕಲರ್ಸ್ ಬರುತ್ತೆ. 2 ಶೀಟ್ಸ್ ಬರುತ್ತೆ. ಇದರಲ್ಲಿ ಡಿಫ್ರೆಂಟ್ ಡಿಸೈನ್ಸ್ ಬರುತ್ತೆ. ಇದರಲ್ಲಿ ಇಂಡಿವಿಜುವಲ್ಸ್ ಬೇಕಂದ್ರೆ ಇಂಡಿವಿಜುವಲ್ ಗಳು ಸಿಗುತ್ತೆ. ಇದರಲ್ಲಿ A4 ಅಲ್ಲಿ ಡಿಫ್ರೆಂಟ್ ಡಿಸೈನ್ಸ್ ಎಲ್ಲ ಸಿಗುತ್ತೆ. ಇದರಲ್ಲಿ A4 ಪ್ಯಾಟರ್ನ್ ಪೇಪರ್ಸ್ ಹೇಳ್ತೀವಿ ನಾವು. ಕೆಲವೊಂದು ಅರೌಂಡ್ 50 ಡಿಸೈನ್ಸ್ ಇದೆ ಇದರಲ್ಲಿ. ನೆಕ್ಸ್ಟ್ ಬಂದ್ರೆ ಇದು ಚಾಕ್ಲೇಟ್, ಇದು ಸೋಪ್ ಮೋಲ್ಡ್ಸ್, ಸೋಪ್ ಮೋಲ್ಡ್, ಚಾಕ್ಲೇಟ್ ಮೋಲ್ಡ್ಸ್ ಯಾವ್ದ್ರಲ್ಲಿ ಯೂಸ್ ಮಾಡೋದು. ಇರೋದು ಸೋಪ್ ಮೋಲ್ಡ್ ಐಟಮ್, ಸೋಪ್ ಮಾಡೋದು ಐಟಮ್ಸ್ ಎಲ್ಲ. ಇದೆಲ್ಲ ಚಾಕ್ಲೇಟ್ ಮೋಲ್ಡ್ಸ್, ಬ್ರೌನ್ ಕಲರ್ಸ್ ಇರೋದೆಲ್ಲ ಚಾಕ್ಲೇಟ್ ಮೋಲ್ಡ್ಸ್. ಇದರಲ್ಲಿ ತುಂಬಾ ಡಿಸೈನ್ಸ್ ಎಲ್ಲ ಬರುತ್ತೆ ಚಾಕ್ಲೇಟ್ ಮೋಲ್ಡ್ಸ್ ಅಲ್ಲಿ. ಚಾಕ್ಲೇಟ್ ಮೋಲ್ಡ್ಸ್, ಆಮೇಲೆ ಐಸ್ ಕ್ರೀಮ್ ಮೋಲ್ಡ್ಸ್, ಐಸ್ ಕ್ರೀಮ್ ಮಾಡೋದು ಮೋಲ್ಡ್ಸ್, ಅದು ತುಂಬಾ ವೆರೈಟಿ ಸಿಗುತ್ತೆ. ಇದರಲ್ಲಿ ಮೋಲ್ಡ್ಸ್ ಅಲ್ಲಿ ತುಂಬಾ ಕೆಲವೊಂದು ಐಟಮ್ ಸಿಗುತ್ತೆ. ನೆಕ್ಸ್ಟ್ ಬಂದ್ರೆ ಇದೆಲ್ಲ ವುಡನ್ ಕ್ಲಿಪ್ಸ್, ಫ್ಯಾನ್ಸಿ ವುಡನ್ ಕ್ಲಿಪ್ಸ್. ಇದರಲ್ಲಿ ತುಂಬಾ ವೆರೈಟೀಸ್ ಎಲ್ಲ ಸಿಗುತ್ತೆ ವುಡನ್ ಕ್ಲಿಪ್ಸ್ ಅಲ್ಲಿ. ಪ್ರಿಂಟೆಡ್ ಪ್ಲೇನ್ ಸಿಗುತ್ತೆ, ವಿತ್ ಡಿಸೈನ್ ಬೇಕಂದ್ರೆ ವಿತ್ ಡಿಸೈನ್ ಸಿಗುತ್ತೆ, ವಿತೌಟ್ ಡಿಸೈನ್ ಬೇಕಂದ್ರೆ ವಿತೌಟ್ ಡಿಸೈನ್ ಸಿಗುತ್ತೆ. ಸೈಜಸ್ ಎಲ್ಲ ಸಿಗುತ್ತೆ. ಆಮೇಲೆ ನೆಕ್ಸ್ಟ್ ಇದು ಟ್ರೆಂಡಿಂಗ್ ನಡೆಯೋದು ಐಟಮ್ ಮಿನಿಯೇಚರ್ಸ್. ಇದು ಮಿನಿಯೇಚರ್ ಗಾರ್ಡನಿಂಗ್ ಎಲ್ಲ ಮಾಡ್ತಾರಲ್ಲ, ಇದರಲ್ಲಿ ಎಲ್ಲ ಐಟಮ್ ಯೂಸ್ ಆಗುತ್ತೆ. ಇದೆಲ್ಲ ಮಿನಿಯೇಚರ್ಸ್, ಸ್ಮಾಲ್ ಪೌಂಡ್ಸ್, ಸ್ಮಾಲ್ ಹೌಸ್ ಎಲ್ಲ ಮಾಡ್ತಾರೆ. ಮಿನಿಯೇಚರ್ಸ್ ಟ್ರೆಂಡ್ ನಡೆಯೋದು ತುಂಬಾ ವೆರೈಟೀಸ್ ಇದೆ. ಮಿನಿಯೇಚರ್ಸ್ ಹೌಸ್, ಮಿನಿಯೇಚರ್ ಡಾಲ್ಸ್ ಗಳು, ಇದು ಬ್ರಿಡ್ಜಸ್, ಚೇರ್ಸ್ ಎಲ್ಲ ವೆರೈಟೀಸ್ ಇದೆ ಮಿನಿಯೇಚರ್ಸ್ ಅಲ್ಲಿ. ತುಂಬಾ ಅಂದ್ರೆ ತುಂಬಾ ವೆರೈಟಿ ಸಿಗುತ್ತೆ ಮಿನಿಯೇಚರ್ಸ್ ಅಲ್ಲಿ. ಮಿನಿಯೇಚರ್ ಅನಿಮಲ್ಸ್ ಕೂಡ ಇದೆ. ಅನಿಮಲ್ಸ್ ಇದು ಕಂಪ್ಲೀಟ್ ಸೆಟ್ ಬರುತ್ತೆ. ಸೋಫಾ ಸೆಟ್, ಅದು ಟಿವಿಸ್ ಎಲ್ಲ ಮಿನಿಯೇಚರ್ಸ್. ಇದರಲ್ಲಿ ಏನ್ ತುಂಬಾ ಸ್ಮಾಲ್ ಪೌಂಡ್ಸ್ ಎಲ್ಲ ಡೆಕೋರೇಷನ್ಸ್ ಎಲ್ಲ ಮಾಡಕ್ ಯೂಸ್ ಮಾಡ್ತಾರೆ ಮಿನಿಯೇಚರ್ಸ್ ಎಲ್ಲ. ತುಂಬಾ ಚೆನ್ನಾಗಿದೆ ನೋಡಿ. ಇದೆಲ್ಲ ಬ್ರಷಸ್ ಗಳು, ಇದರಲ್ಲಿ ಇಂಡಿವಿಜುವಲ್ ಸೈಜಸ್. ಅದು ನೀವು ಮುಂಚೆ ತೋರಿಸಿರೋದು ಎಲ್ಲ ಸೆಟ್ ಅಲ್ಲಿ, ಇದೆಲ್ಲ ಇಂಡಿವಿಜುವಲ್ ಸೈಜಸ್. ಒಂದೊಂದ್ ಸೈಜ್ ಮಿನಿಮಮ್ 10 ಪೀಸ್ ಕೊಡ್ತೀವಿ, ಅದು ಲೂಸ್ ಕೊಡಲ್ಲ. ಇದರಲ್ಲಿ ಎಲ್ಲ ಸೈಜ್ ಸಿಗುತ್ತೆ. 0, 00, 000 ಇಂದ ಫ್ಲಾಟ್, ರೌಂಡ್ ಎಲ್ಲ ಕೆಲವೊಂದು ಸೈಜ್ ಎಲ್ಲ ಬೇಕಂದ್ರೆ ಎಲ್ಲ ಸೈಜ್ ಸಿಗುತ್ತೆ ಇದರಲ್ಲಿ ಬ್ರಷಸ್ ಅಲ್ಲಿ. ನೆಕ್ಸ್ಟ್ ಇದು ರೋಲರ್, ಕ್ಲೇ ರೋಲರ್. ಇದು ಕ್ಲೇ ಎಲ್ಲ ಫ್ಲಾಟ್ ಮಾಡಕ್ಕೆ ಯೂಸ್ ಆಗುತ್ತೆ. ಇದು ಕ್ಲೇ ರೋಲರ್. ಇದರಲ್ಲಿ ತುಂಬಾ ಸೈಜ್, ಇದರಲ್ಲಿ ಸೈಜಸ್ ಸಿಗುತ್ತೆ. ನೆಕ್ಸ್ಟ್ ಇದು ಬರುತ್ತೆ ಉಲ್ಲನ್ ಮಾಡಕ್ಕೆ. ಉಲ್ಲನ್ ಇಂದ ನೀವು ಏನಾದ್ರು ಸ್ಕಾರ್ಫ್ಸ್, ನೀಟಿಂಗ್ ಹ್ಯಾಟ್ಸ್, ಕಾಫ್ಸ್ ಇದರಲ್ಲಿ ಎಲ್ಲ ಮಾಡಕ್ಕೆ ಯೂಸ್ ಆಗುತ್ತೆ. ಮ್ಯಾನ್ಯುಲಿ ಐಟಮ್ಸ್ ತುಂಬಾ ಯೂಸ್, ನೀಟಿಂಗ್ ಮಷಿನ್ ತರ. ಇದು ಉಲ್ಲನ್ಸ್ ಐಟಮ್ ಏನಾದ್ರು ಮಾಡಬಹುದು. ನೆಕ್ಸ್ಟ್ ಐಟಮ್ ಇದು ಇರೋದು, ಇದು ಕಟರ್ಸ್, ಟ್ರಿಮ್ಮರ್, ಪೇಪರ್ ಟ್ರಿಮ್ಮರ್ಸ್, ಇದು ಟ್ವಿಸರ್ಸ್, ಇದು ಪ್ಲಾಸ್ಟಿಕ್ ಕ್ಯಾಪ್ಸ್. ಇದರಲ್ಲಿ ಏನ್ ಡೆಕೋರೇಷನ್ ಐಟಮ್ಸ್ ಅಲ್ಲಿ ತುಂಬಾ ಯೂಸ್ ಮಾಡ್ತೀವಿ. ಇದರಲ್ಲಿ ಐಟಮ್ ರೆಡಿ ಹಿಂಗ ಮಾಡೋದು, ಅದು ದೋಸ್ತಿನ ಐಟಮ್ಸ್ ನಿಮಗೆ. ಇದು ಮ್ಯಾಗ್ನೆಟ್ ಲಾಕ್ಸ್, ಇದು ಹ್ಯಾಮರ್, ವುಡನ್ ಹ್ಯಾಮರ್ಸ್ ಅಲ್ಲಿ ವೆರೈಟಿ ಸಿಗುತ್ತೆ. ಇದಾಯ್ತಾ, ಇದು ಲೀವ್ಸ್, ಡ್ರೈ ಲೀವ್ಸ್. ಇದು ಒರಿಜಿನಲ್ ಲೀವ್ಸ್ ಬರುತ್ತೆ, ಡ್ರೈ ಮಾಡಿರೋದು ಬರುತ್ತೆ. ರೆಸಿನ್ ಅಲ್ಲಿ, ಕ್ರಾಫ್ಟ್ ಅಲ್ಲಿ ಇದರಲ್ಲಿ ಯೂಸ್ ಆಗುತ್ತೆ. ನಿಮ್ಗೆ ದೋಸ್ತಿ ನಿಮ್ಗೆ ಯೂಸ್ ಆಗುತ್ತೆ ಅದೆಲ್ಲ. ನೆಕ್ಸ್ಟ್ ಇದು ಗೂಗ್ಲಿ ಐಸ್ ಹೇಳ್ತೀವಿ. ಇದು ಡೆಕೋರೇಷನ್, ಕ್ರಾಫ್ಟ್ ವರ್ಕ್ ಎಲ್ಲದಲ್ಲಿ ಯೂಸ್ ಆಗುತ್ತೆ. ಇದರಲ್ಲಿ ಡಿಫ್ರೆಂಟ್ ಸೈಜಸ್ ಬರುತ್ತೆ ಐಸಸ್ ಅಲ್ಲಿ. ಕೆಲವೊಂದು ಐಟಮ್ಸ್ ಎಲ್ಲ ಸಿಗುತ್ತೆ. ಇದು ಫ್ಯಾನ್ಸಿ ಲೇಸ್ಗಳು, ಡೆಕೋರೇಷನ್ ಟೇಪ್ಸ್ ಎಲ್ಲ, ಡೆಕೋರೇಷನ್ ಟೇಪ್ಸ್.
ಓಕೆ ನೆಕ್ಸ್ಟ್ ಇದು ಜೂಟ್ ಅಲ್ಲಿ ತುಂಬಾ ಕೆಲವೊಂದು ಐಟಮ್ಸ್ ಎಲ್ಲ ಸಿಗುತ್ತೆ, ತುಂಬಾ ಐಟಮ್ಸ್ ಸಿಗುತ್ತೆ ಜೂಟ್ಸ್ ಅಲ್ಲಿ. ಓಕೆ ಇದು ಥಿಕ್ನೆಸ್ ಎಲ್ಲ ಇದು ನೋಡಿ, ಇದು 12 mm ಥಿಕ್ನೆಸ್, ಇದರಲ್ಲಿ 4 mm 6 mm 8 mm 10 mm 12 mm ದಪ್ಪ ದಪ್ಪ ಜೂಟ್ಸ್ ಎಲ್ಲ ಸಿಗುತ್ತೆ. ಎಲ್ಲ ಕ್ರಾಫ್ಟ್ ರಿಲೇಟೆಡ್ ಐಟಮ್ಸ್ ಎಲ್ಲದರಲ್ಲಿ ಯೂಸ್ ಆಗುತ್ತೆ. ಇದು ಜೂಟ್ ಲೇಸಸ್, ಓ ಜೂಟಲ್ಲೇ ಲೇಸು ಬರುತ್ತೆ. ಇದು ಓಕೆ ಇದು 1 ಇಂಚು 2 ಇಂಚು 3 ಇಂಚಸ್ 4 ಇಂಚಸ್ ಎಲ್ಲ ಸೈಜಸ್ ಎಲ್ಲ ಬರುತ್ತೆ. ಇದು ವಿತ್ ಲ್ಯಾಮಿನೇಟ್ ವಿತೌಟ್ ಲ್ಯಾಮಿನೇಟ್ ಎರಡು ಸಿಗುತ್ತೆ ಇದರಲ್ಲಿ. ನೆಕ್ಸ್ಟ್ ಇದು ಬರುತ್ತೆ, ಇದು ಜೂಟ್ ಡೋರಿ. ಇದು ನೋಡಿ ಜೂಟ್ ಡೋರಿ, ಇದರಲ್ಲಿ ಕಲರ್ಸ್ ಎಲ್ಲ ಸಿಗುತ್ತೆ. ಜೂಟ್ ಡೋರಿ ಕ್ರಾಫ್ಟಿಂಗ್ ಮಾಡಕ್ಕೆಲ್ಲ ಓಕೆ ಜೂಟ್ ಡೋರಿ. ಇದು ಜೂಟ್ ಡೋರಿ, ಇದು ಪೇಪರ್ ಡೋರಿ. ಈ ತರ ವೆರೈಟೀಸ್ ಅಲ್ಲಿ ಥ್ರೆಡ್ಸ್ ಆಫ್ ವೆರೈಟೀಸ್ ಆಫ್ ಥ್ರೆಡ್ಸ್ ಸಿಗುತ್ತೆ ನಿಮಗೆ. ಪೇಪರ್ ಡೋರಿ, ಜೂಟ್ ಡೋರಿ, ಕ್ರಾಫ್ಟ್ ಎಲ್ಲ ವೆರೈಟಿ ಸಿಗುತ್ತೆ ಜೂಟ್ಸ್ ಅಲ್ಲಿ. ಓಕೆ ಈ ಜೂಟ್ ಲೇಸಸ್, ಪ್ರಿಂಟೆಡ್ ಮೀನ್ಸ್ ಫ್ಯಾನ್ಸಿ ಜೂಟ್ ಲೇಸಸ್, ಇದು ಫ್ಯಾನ್ಸಿ ಬಾಟಲ್ ವ್ರಾಪಿಂಗ್, ಡೆಕೋರೇಷನ್ಸ್, ಸ್ಕ್ರಾಪ್ ಬುಕಿಂಗ್, ಗ್ರೀಟಿಂಗ್ ಕಾರ್ಡ್ಸ್ ಎಲ್ಲ ರಿಲೀಸ್ ಆಗುತ್ತೆ. ನೆಕ್ಸ್ಟ್ ಇದು ಜೂಟ್ ಬೇಕಂದ್ರೆ ರೋಲ್ ಫಾರ್ಮ್ ಸಿಗುತ್ತೆ. ಇದರಲ್ಲಿ 300 ಮೀಟರ್ ರೋಲ್, 500 ಮೀಟರ್ ರೋಲ್, ಆ ತರ ರೋಲ್ಸ್ ಗಳು ಸಿಗುತ್ತೆ ಜೂಟ್ ಥ್ರೆಡ್ಸ್ ಅಲ್ಲಿ. ಜೂಟ್ ಥ್ರೆಡ್ಸ್ ಇದೆಲ್ಲ ಫ್ಯಾನ್ಸಿ ಟೇಪ್ಸ್ ಗಳು, ಇಂಪೋರ್ಟೆಡ್ ಟೇಪ್ಸ್ ಬರುತ್ತೆ. ಡೆಕೋರೇಟಿವ್ ಟೇಪ್ಸ್, ಕ್ರಾಫ್ಟ್ ಟೇಪ್ಸ್, ಚೆನ್ನಾಗಿದೆ ನೋಡಿ. ಡಿಸೈನ್ಸ್ ಎಲ್ಲ ತುಂಬಾ ಸಿಗುತ್ತೆ ಇದರಲ್ಲಿ. ಟೇಪ್ಸ್ ಎಲ್ಲ ವೆರೈಟಿ ಸಿಗುತ್ತೆ. ನೆಕ್ಸ್ಟ್ ಇದು ಸ್ಪ್ರೇ ಪೇಂಟ್ಸ್. ಇದೆಲ್ಲ ಸ್ಯಾಟಿನ್. ಇದರಲ್ಲಿ ತುಂಬಾ ಸೈಜ್, 2-3 ಸೈಜಸ್ ಇದೆ. 1/2 ಇಂಚ್ ಬರುತ್ತೆ, 1/4 ಇಂಚು, 1 ಇಂಚು ಎಲ್ಲ ಕಲರ್ಸ್ ಎಲ್ಲ ಸಿಗುತ್ತೆ ಇದರಲ್ಲಿ. ಓಕೆ ಆಮೇಲೆ ಇದು ಸ್ಪ್ರೇ ಪೇಂಟ್ಸ್. ಇದೇನಕ್ಕೆ ಯೂಸ್ ಆಗುತ್ತೆ? ಸ್ಪ್ರೇ ಪೇಂಟ್, ಬರೀ ಸ್ಪ್ರೇ ಪೇಂಟ್ಸ್ ಯಾನ್ ಬೇಸ್ ಅಲ್ಲಿ ಯೂಸ್ ಮಾಡೋದು. ಜಸ್ಟ್ ಪೇಂಟ್ ಮಾಡಬಹುದು. ವಾಲ್ ಮೇಲೆ ಯೂಸ್ ಮಾಡಬಹುದಾ? ವಾಲ್ ಮೇಲೆ ಯಾ ಕ್ರಾಫ್ಟ್ ಮೇಲೆ ಯಾ ಗಾಡಿ ಮೇಲೆ ಯೂಸ್ ಮಾಡೋದು. ಡೆಕೋರೇಷನ್ಸ್ ಅಲ್ಲಿ ಯೂಸ್ ಆಗುತ್ತೆ. ತುಂಬಾ ಕ್ರಾಫ್ಟ್ ವರ್ಕ್ಸ್ ಅಲ್ಲಿ ಯೂಸ್ ಆಗುತ್ತೆ ಇದು ಸ್ಪ್ರೇ ಪೇಂಟ್ಸ್ ಎಲ್ಲ. ನೆಕ್ಸ್ಟ್ ಬರುತ್ತೆ ಇದು ವೈರ್ಸ್. ವೈರ್ಸ್ ಅಲ್ಲಿ ನಿಮಗೆ ಗೋಲ್ಡ್, ಸಿಲ್ವರ್, ಕಲರ್ಸ್, ಫ್ಲವರ್ ಮೇಕಿಂಗ್ ವೈರ್ಸ್ ಹೇಳ್ತೇವೆ ನಾವು. ಕ್ರಾಫ್ಟ್ ಅಲ್ಲಿ ಯೂಸ್ ಆಗುತ್ತೆ ಇದು ಐಟಮ್ಸ್ ಎಲ್ಲ. ಇದು ಸ್ಟಾಕಿಂಗ್ ಪ್ಲಾಸ್ ಎಲ್ಲ ಯೂಸ್ ಆಗುತ್ತಲ್ಲ, ಅದರಲ್ಲಿ ಯೂಸ್ ಆಗುತ್ತೆ ಇದು ಮಾಡೋದು ಐಟಮ್ಸ್. ನೆಕ್ಸ್ಟ್ ಇಲ್ಲಿ ನೋಡಿ, ನಮ್ದೆಲ್ಲ ಸ್ಮಾಲ್ ಪ್ಯಾಕಿಂಗ್ ಮಾಡಿದ್ರು ತುಂಬಾ ಐಟಮ್ಸ್ ಐತೆ ಇಲ್ಲಿ. ಎಕ್ಸಾಂಪಲ್ ಇದು ಸ್ಮಾಲ್ ಆಲ್ಫಾಬೆಟ್ ಬೀಟ್ಸ್, ಸ್ಮಾಲ್ ಆಲ್ಫಾಬೆಟ್ ಬೀಟ್ಸ್, ಆಲ್ಫಾಬೆಟ್ ಬೀಟ್ಸ್ ಇನ್ನೂ ಸ್ಮಾಲ್ ಇದೆ. ಇದು ಸ್ಮಾಲ್ ಆಲ್ಫಾಬೆಟ್ ಬೀಟ್ಸ್. ಇದು ಬ್ರಾಸ್ಲೆಟ್ಸ್, ಜ್ಯುವೆಲರೀಸ್ ಮಾಡಕ್ಕೆ, ಕೀಚೈನ್ಸ್ ಮಾಡಕ್ಕೆ, ಕೆಲವೊಂದು ಐಟಮ್ಸ್ ಅಲ್ಲಿ ಯೂಸ್ ಆಗುತ್ತೆ. ಸ್ಮಾಲ್ ಪ್ಯಾಕೆಟ್ ಆಫ್ ಶೆಲ್ಸ್ ಎಲ್ಲ ಸಿಗುತ್ತೆ. ಶೆಲ್ಸ್ ಎಲ್ಲ ನ್ಯಾಚುರಲ್ ಶೆಲ್ಸ್ ಬರೋದಲ್ಲ, ಅದರಲ್ಲೆಲ್ಲ ಡಿಸೈನ್ಸ್ ಎಲ್ಲ ಸಿಗುತ್ತೆ ನ್ಯಾಚುರಲ್ ಶೆಲ್ಸ್ ಅಲ್ಲಿ. ಓಕೆ ಇದರಲ್ಲಿ ತುಂಬಾ ವೆರೈಟಿ ಸಿಗುತ್ತೆ. ನೆಕ್ಸ್ಟ್ ವುಡನ್ ಕ್ಲಿಪ್ಸ್ ಅಲ್ಲಿ ತುಂಬಾ ವೆರೈಟಿ ಸಿಗುತ್ತೆ. ಸೈಜಸ್ ಎಲ್ಲ ಸಿಗುತ್ತೆ. ಇದರಲ್ಲಿ ಮೆಟಾಲಿಕ್ ಕಲರ್, ನಾರ್ಮಲ್ ಕಲರ್ಸ್ ಎಲ್ಲ ಸಿಗುತ್ತೆ ವುಡನ್ ಕ್ಲಿಪ್ಸ್ ಅಲ್ಲಿ. ಕೆಲವೊಂದು ಐಟಮ್ಸ್ ಇದರಲ್ಲಿ ತುಂಬಾ ಸಿಗುತ್ತೆ. ನೆಕ್ಸ್ಟ್ ವುಡನ್ ಬಟನ್ಸ್ ಅಲ್ಲಿ ವೆರೈಟಿ ಸಿಗುತ್ತೆ. ವುಡನ್ ಕಟ್ಔಟ್ಸ್ ಅಲ್ಲಿ ತುಂಬಾ ವೆರೈಟಿ ಸಿಗುತ್ತೆ. ಇದರಲ್ಲಿ ಕೋಸ್ಟರ್ಸ್, ಸೈಜಸ್ ಎಲ್ಲ ಸಿಗುತ್ತೆ ವುಡನ್ ಇದರಲ್ಲಿ ಕಟ್ಔಟ್ಸ್ ಅಲ್ಲಿ. ಆಮೇಲೆ ಇದು ಫಾಯಿಲ್, ಸಿಲ್ವರ್ ಫಾಯಿಲ್, ಗೋಲ್ಡ್ ಫಾಯಿಲ್. ಇದು ರೆಸಿನ್ ಆರ್ಟ್ ಅಲ್ಲಿ ಯೂಸ್ ಆಗುತ್ತೆ. ಲೀವ್ಸ್ ಬರುತ್ತೆ ಇದರಲ್ಲಿ, ಈ ತರ ಲೀವ್ಸ್ ಗಳು ಬರುತ್ತೆ ಇದರಲ್ಲಿ. ಇದರ ಗೋಲ್ಡ್ ಫಾಯಿಲ್, ಸಿಲ್ವರ್ ಫಾಯಿಲ್ ಲೀವ್ಸ್ ಎಲ್ಲ ಬರುತ್ತೆ. ಇದರಲ್ಲಿ ಆರ್ಟ್ ಅಂಡ್ ಕ್ರಾಫ್ಟ್ ಅಲ್ಲಿ ಯೂಸ್ ಆಗುತ್ತೆ ಇದು. ಓಕೆ ಇದರಲ್ಲಿ ಗೋಲ್ಡ್, ಕಲರ್, ಸಿಲ್ವರ್ಸ್ ಎಲ್ಲ ಕಲರ್ ಸಿಗುತ್ತೆ ಲೀವ್ಸ್ ಅಲ್ಲಿ. ಇದಾಯ್ತಾ? ಇದೆಲ್ಲ ಐಟಮ್ ನೀಟಿಂಗ್ ಐಟಮ್ಸ್. ಇದು ಪ್ಲಾಸ್ಟಿಕ್ ನೀಡಲ್ಸ್ ಅಲ್ಲಿ ವೆರೈಟಿ ಸಿಗುತ್ತೆ. ನಿಟ್ಟಿಂಗ್ ಐಟಮ್ಸ್, ನೀಟಿಂಗ್ಸ್, ಪ್ಲಾಸ್ಟಿಕ್ ನೀಡಲ್ಸ್ ಅಲ್ಲಿ ಸೈಜಸ್ ಸಿಗುತ್ತೆ. ಆಮೇಲೆ ಫ್ಯಾನ್ಸಿ ನೀಡಲ್ಸ್ ಗಳು ಎಲ್ಲ ವೆರೈಟಿ ಸಿಗುತ್ತೆ. ಈ ತರ ನೀಡಲ್ಸ್ ಗಳು ಬರುತ್ತೆ. ತುಂಬಾ ವೆರೈಟೀಸ್ ಆಫ್ ನೀಡಲ್ಸ್ ಎಲ್ಲ ಬರುತ್ತೆ ಇದರಲ್ಲಿ. ಇದು ಸೀ ಲಾಕ್ಸ್, ಇದು ಟ್ಯಾಟಿಂಗ್ ಶಟಲ್, ಇದೆಲ್ಲ ಕ್ರೋಶಿಯಾ ರಿಲೇಟೆಡ್ ಐಟಮ್ಸ್. ಟ್ಯಾಟಿಂಗ್ ಶಟಲ್ಸ್, ಇದು ಪರ್ಲ್ ಪಿನ್ಸ್ ಎಲ್ಲ ಕೆಲವೊಂದು ಕ್ರಾಫ್ಟ್ ಅಲ್ಲಿ ಐಟಮ್ ಯೂಸ್ ಆಗುತ್ತೆ. ಇದು ಮೆಸೇಜಿಂಗ್ ಬಾಟಲ್ಸ್. ಈಗ ಮಿನಿಯೇಚರ್ಸ್ ಎಲ್ಲ ಮಾಡ್ತಾರೆ, ಬೀಡ್ಸ್, ಸ್ಯಾಂಡ್ಸ್ ಎಲ್ಲ ಹಾಕ್ತಾರೆ ಇದರಲ್ಲಿ. ಸೈಜಸ್ಗಳೆಲ್ಲ ಸಿಗುತ್ತೆ ಮಿನಿಯೇಚರ್ಸ್ ಬಾಟಲ್ಸ್ ಅಲ್ಲಿ. ಇದು ಕಲರ್ ವೀಲ್, ಕಲರ್ ಮ್ಯಾಚ್ ಮಾಡಕ್ಕೆ ಏನ್ ಮಾಡಿದ್ರೆ ಏನ್ ಕಲರ್ ಮಿಕ್ಸಿಂಗ್ ಮಾಡಿದ್ರೆ ಏನ್ ಬರುತ್ತೆ ಅದು. ಇದು ಪಂಚಸ್, ಕ್ರಾಫ್ಟ್ ಪಂಚು, ಏನ್ ಡಿಸೈನ್ಸ್ ಎಲ್ಲ ಬರುತ್ತೆ ಇದರಲ್ಲಿ. ಕೆಲವೊಂದು ಡಿಸೈನ್ಸ್ ಎಲ್ಲ ಬರುತ್ತೆ ಕ್ರಾಫ್ಟ್ ಪಂಚಸ್ ಅಲ್ಲಿ. ಓಕೆ ಇವಾಗ ನೋಡಿ, ಸ್ವಲ್ಪ ಇಲ್ಲಿ ಐಟಮ್ ಆಯ್ತು ರೆಡಿ ಮಾಡಿ ಇಕ್ಕಿದ್ದೀವಿ. ಸ್ವಲ್ಪ ಐಟಮ್ ತೋರಿಸ್ಬಿಡೋಣ ನಿಮಗೆ, ಈ ಐಟಮ್ ಯಾವ್ದ್ರಲ್ಲಿ ಯೂಸ್ ಆಗುತ್ತೆ ಅದು. ಓಕೆ ಇದೆಲ್ಲ ಮಾಡಿರೋದು ರೆಸಿನ್ ಇಂದ ಮಾಡಿರೋದು ಐಟಮ್. ಇದು ರೆಸಿನ್ ಮೆಟೀರಿಯಲ್, ರೆಸಿನ್ ಇಂದ ಮಾಡಿರೋದು ಐಟಮ್. ಇದು ಏನ್ ಮೆಟೀರಿಯಲ್ ಇದು ರೆಸಿನ್ ಆರ್ಟ್, ಕ್ಲಿಯರ್ ರೆಸಿನ್, ಹಾರ್ಡ್ನರ್. ಇದರಲ್ಲಿ 2 ಐಟಮ್ ಬರುತ್ತೆ, ರೆಸಿನ್, ಹಾರ್ಡ್ನರ್. ಇದರಿಂದ ಎಲ್ಲ ಐಟಮ್ ಮಾಡಿರೋದು ಐಟಮ್. ಇದು ಹೆಂಗೆ ಈ ತರ ಮಾಡ್ತೀರಾ ಸರ್? ಇದು ನಾವೆಲ್ಲ ಮಿಕ್ಸ್ ಮಾಡ್ಬೋದು, ಒಂದು ಜಾರಲ್ಲಿ ಮಿಕ್ಸ್ ಮಾಡಿ ರೆಸಿನ್, ಹಾರ್ಡ್ನರ್ 2 ಮಿಕ್ಸ್ ಮಾಡ್ಬಿಟ್ಟು ಇದರ ಹಾರ್ಡ್ ಆಗುತ್ತಾ ಮಿಕ್ಸ್ ಮಾಡಿದ್ರೆ? ಮೋಲ್ಡ್ಸ್ ಎಲ್ಲ ಬರುತ್ತೆ. ಇದರ ಮೋಲ್ಡ್ಸ್ ಗಳು ಬರುತ್ತೆ, ಇದರಲ್ಲಿ ರೆಸಿನ್ ಮೋಲ್ಡ್ಸ್. ಇಂಡಿಯನ್ ಕ್ವಾಲಿಟಿ ಈ ತರ ಮೋಲ್ಡ್ಸ್ ಗಳು ಬರುತ್ತೆ, ರೆಸಿನ್ ಮೋಲ್ಡ್ಸ್. ನಂತರ ಈ ತರ ಮೋಲ್ಡ್ಸ್ ಅಲ್ಲಿ ಒಂದು 200-300 ಡಿಸೈನ್ಸ್ ಇರುತ್ತೆ ಮೋಲ್ಡ್ಸ್ ಅಲ್ಲಿ. ಹೀಗಾದ್ರೆ ಬರೀ ಏನಿಲ್ಲ, ಬರೀ ಇದರಲ್ಲಿ ಇದು ರೆಸಿನ್ ಇರುತ್ತಲ್ಲ,
ಈ ರೆಸಿನ್ ಇದರಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಇದರಲ್ಲಿ ಪೋರ್ ಮಾಡ್ಬೇಕು. ಅದು ಹಾರ್ಡ್ ಪೋರ್ ಆಗುತ್ತೆ ಮಾಡಿದ್ರೆ ಇದು ಹಾರ್ಡ್ ಆಗ್ಬಿಟ್ರೆ ಈ ತರ ಸೇಮ್ ಡಿಸೈನ್ಸ್ ಎಲ್ಲ ಬರುತ್ತೆ. ಇದು ಅದು ಹಾರ್ಡ್ನರ್ ಯೂಸ್ ಮಾಡಿದ್ರೆ ಹಾರ್ಡ್ ಆಗುತ್ತಾ? ಎರಡು ಮಿಕ್ಸ್ ಮಾಡ್ಬೇಕು. ಅದು ಕಂಪಲ್ಸರಿ ಮಿಕ್ಸ್ ಮಾಡಬೇಕು. 500 ml ಇದು 1:2 ಇದು 2:1 ಇದು 200 ml ಆಗುತ್ತೆ, ಇದು 100 ml ಆಗಬೇಕು. ಓಕೆ, ಎರಡು ಮಿಕ್ಸ್ ಮಾಡ್ಬಿಟ್ಟು ಇದೆಲ್ಲ ಮಾಡಬೇಕು. ಇದರಲ್ಲಿ ಐಟಮ್ಸ್ ಇದನ್ನ ನೋಡಿ, ವೆರೈಟೀಸ್ ನೋಡಿ. ಮೋಲ್ಡ್ಸ್ ಅಲ್ಲಿ ಅರೌಂಡ್ 200-250 ಡಿಸೈನ್ಸ್ ಸಿಗುತ್ತೆ ಮೋಲ್ಡ್ಸ್ ಅಲ್ಲಿ. ಎಲ್ಲ ಟ್ರೇ ಮೋಲ್ಡ್, ಪೋಸ್ಟರ್ ಮೋಲ್ಡ್, ಜ್ಯುವೆಲ್ಲರಿ ಮೋಲ್ಡ್ಸ್, ಬಾಕ್ಸ್ ಮೋಲ್ಡ್, ಜಾರ್ ಮೋಲ್ಡ್, ಕೆಲವೊಂದು ಐಟಮ್ಸ್ ತುಂಬಾ ಐಟಮ್ಸ್ ಸಿಗುತ್ತೆ ರೆಸಿನ್ ಮೋಲ್ಡ್ಸ್ ಅಲ್ಲಿ. ಓಕೆ, ಅದು ಹಾರ್ಡ್ ಆದ್ಮೇಲೆ ಈ ತರ ಬರುತ್ತೆ. ಇದು ಎಕ್ಸಾಂಪಲ್ ನೋಡಿ, ಇದು ಟ್ರೇ ನಾನು ಮಾಡಿರೋದು, ಇದು ಸ್ಯಾಂಪಲ್ ರೆಸಿನ್ ದ ಟ್ರೇ ಮಾಡಿರೋದು. ಇದು ಕೋಸ್ಟರ್ಸ್ ಅಂಡ್ ಟ್ರೇ. ಈ ತರ ಹ್ಯಾಂಡಲ್ಸ್ ಗಳು ಬೇಕಂದ್ರೆ ಸಪರೇಟ್ ಸಿಗುತ್ತೆ ರೆಸಿನ್ ಟ್ರೇ ಮಾಡಕ್ಕೆಲ್ಲ. ಓಕೆ, ಇದು ನೋಡಿ ಜಾರ್ ಮಾಡಿರೋದು ರೆಸಿನ್ ಇಂದ. ಓ, ಇದು ಕೂಡ ಮಾಡಬಹುದಾ? ಇದು ಎಲ್ಲ ಮಾಡೋದು. ಇದು ನೋಡಿ ಫ್ಲೇಕ್ಸ್, ದೋಸೆ ಎಲ್ಲ ನಿಮಗೆ ಫ್ಲೇಕ್ಸ್, ಈ ಫ್ಲೇಕ್ಸ್ ಇದರಲ್ಲಿ ಯೂಸ್ ಮಾಡಿರೋದು. ಇದು ಓಕೆ, ಅದು ಮಿಕ್ಸ್ ಮಾಡುವಾಗ ಇದನ್ನ ಮಿಕ್ಸ್ ಮಾಡಿಬಿಟ್ಟಿದ್ದೀರಾ ಅಷ್ಟೇ. ಓಕೆ, ರೆಸಿನ್ ಚೆನ್ನಾಗಿದೆ. ಇದು ರೆಸಿನ್ ಇಂದ ಇದು ಮಾಡಿರೋದು ಬಾಕ್ಸ್, ಕಂಪಾರ್ಟ್ಮೆಂಟ್ ಬಾಕ್ಸ್. ಓಕೆ, ಇದೆಲ್ಲ ಕಲರ್ಸ್ ಗಳು ಸಿಗುತ್ತೆ ನೋಡಿ. ಇದೆಲ್ಲ ಕಲರ್ಸ್, ಇದೆಲ್ಲ ಪೌಡರ್ ಕಲರ್ಸ್, ಇದು ಪೌಡರ್ ಕಲರ್ಸ್, ಇದು ಪೇಸ್ಟ್ ಕಲರ್ಸ್. ಅದರ ಕಲರ್ ಮಿಕ್ಸ್ ಮಾಡಿ ಕಲರ್ ಮಿಕ್ಸ್ ಮಾಡಿದ್ರೆ ಆ ತರ ಕಲರ್ಸ್ ಬರುತ್ತೆ. ಇವಾಗ ದೋಸೆ ಎಲ್ಲ ಮಾಡಿರೋದು ಕಲರ್ಸ್, ಈ ತರ ಕಲರ್ಸ್ ಎಲ್ಲ ಬರುತ್ತೆ. ಮಿಕ್ಸ್ ಮಾಡಿ ಹಾಕಿರೋದು. ಆ ಕಲರ್ಸ್ ನೀವು ಕ್ಯಾಂಡಲ್ ಅಲ್ಲಿ ಯೂಸ್ ಮಾಡೋದು, ಕ್ಯಾಂಡಲ್ ಕ್ರಾಫ್ಟ್ ಅಲ್ಲಿ ಯೂಸ್ ಮಾಡೋದು, ಮತ್ತು ರೆಸಿನ್ ಅಲ್ಲಿ ಯೂಸ್ ಮಾಡೋದು. ಇದೆಲ್ಲ ಕಾಸ್ಮೆಟಿಕ್ ಬೇಸ್ ಕಲರ್ಸ್. ಪೌಡರ್ಸ್ ಬರುತ್ತಲ್ಲ, ಪೌಡರ್ ಫಾರ್ಮ್, ಇದು ಕಾಸ್ಮೆಟಿಕ್ ಗ್ರೇಡ್. ಇದು ಬೇಕಂದ್ರೆ ಸ್ಕಿನ್ ಅಲ್ಲಿ ಯೂಸ್ ಮಾಡಿದ್ರೆ ಕಾಸ್ಮೆಟಿಕ್ ಗ್ರೇಡ್ ಕಲರ್ಸ್ ನೋಡಿ. ಈ ತರ ಜಾರ್ ಮಾಡಿರೋದು, ಇದನ್ನ ರೆಸಿನ್ ಇಂದ ಮಾಡಿರೋದು ನೋಡಿ. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ. ಇದೆಲ್ಲ ರೆಸಿನ್ ಇಂದ ಮಾಡಿರೋದು ಐಟಮ್ಸ್. ತುಂಬಾ ಚೆನ್ನಾಗಿದೆ. ಇದರ ಲೀವ್ಸ್ ಇದರಲ್ಲಿ ಯೂಸ್ ಮಾಡಿದ್ದಾರೆ ನೋಡಿ. ಇಲ್ಲಿ ಇತ್ತಲ್ಲ ಲೀವ್ಸ್ ಎಲ್ಲ, ಅದ ಲೀವ್ಸ್ ಇದರಲ್ಲಿ ಯೂಸ್ ಮಾಡಿದ್ದಾರೆ. ರೆಸಿನ್ ಪಾಟ್, ವಾವ್, ರೆಸಿನ್ ಬೌಲ್ಸ್, ಇದೆಲ್ಲ ರೆಸಿನ್ ಇಂದ ಮಾಡಿರೋದು ಐಟಮ್ಸ್. ತುಂಬಾ ಚೆನ್ನಾಗಿದೆ. ರೆಸಿನ್ ಫ್ಲವರ್ಸ್, ಇದು ಲೈಟ್. ಓಕೆ, ಈ ತರ ರೆಡಿನೂ ಸಿಗುತ್ತಾ? ರೆಡಿ ಸಿಗಲ್ಲ, ಓನ್ಲಿ ರಾ ಮೆಟೀರಿಯಲ್ ಸಿಗುತ್ತೆ. ನಾವು ಸ್ಯಾಂಪಲ್ ಮಾಡಿ ಇಕ್ಕಿದೀವಿ. ಈ ತರ ಹೆಂಗ್ ಯೂಸ್ ಮಾಡೋದು ಕಸ್ಟಮರ್ಗೆ ದೋಸಕ್ಕೆ, ಹೆಂಗೆ ಯಾವ್ದ್ರಲ್ಲಿ ಐಟಮ್ ಯಾವ್ದು ಯೂಸ್ ಆಗುತ್ತೆ. ಇದು ಚೆನ್ನಾಗಿದೆ. ಕಾಸ್ಮೆಟಿಕ್ ಗ್ರೇಡ್ ಬಾಟಲ್ಸ್, ಸ್ಮಾಲ್ ಬಾಟಲ್ಸ್ ಎಲ್ಲ ಇದು ರೆಸಿನ್ ಇಂದ ಮಾಡಿರೋದು. ಇದು ಕ್ಯಾಂಡಲ್ ಸ್ಟ್ಯಾಂಡ್, ಪೆನ್ ಹೋಲ್ಡರ್ಸ್, ಇದರ ಬೌಲ್ಸ್, ಕೋಮ್ಸ್, ಈ ತರ ತುಂಬಾ ಮೋಲ್ಡ್ ಸಿಗುತ್ತೆ ರೆಸಿನ್ ಅಲ್ಲಿ ಐಟಮ್ಸ್. ಅರೌಂಡ್ ಕೆಲವೊಂದು 200-250 ಡಿಸೈನ್ಸ್ ಇರುತ್ತೆ ರೆಸಿನ್ ಮೋಲ್ಡ್ಸ್ ಅಲ್ಲಿ. ಬರೀ ಮೋಲ್ಡ್ಸ್ ಅಲ್ಲಿ ಇದರಲ್ಲಿ ಏನಿಲ್ಲ, ಬರಿ ಮೋಲ್ಡ್ ಅಲ್ಲಿ ರೆಸಿನ್ ಮಿಕ್ಸ್ ಮಾಡ್ಬಿಟ್ಟು ಕಲರ್ ಹಾಕ್ಬಿಟ್ಟು, ಬೇಕಂದ್ರೆ ಕಲರ್ ಆಗ್ಬೋದು, ಕ್ಲೀನ್ ಬೇಕಂದ್ರೆ ಕ್ಲೀನ್ ಆಗ್ಬೋದು. ಏನಾದ್ರು ನಿಮ್ ಇಷ್ಟ ಅದು ಮಾಡೋದು. ನಿಮ್ಗೆ ವೆರೈಟಿ ತುಂಬಾ ಸಿಗುತ್ತೆ ಅದರಲ್ಲಿ ರೆಸಿನ್. ಇದು ರಾ ಮೆಟೀರಿಯಲ್ಸ್ ಗಳು ತುಂಬಾ ಸಿಗುತ್ತೆ. ಎಕ್ಸಾಂಪಲ್ ಇದು ಡ್ರೈ ಫ್ಲವರ್ಸ್ ಹೇಳ್ತೇವೆ, ಹೈಡ್ರಾನ್ಜಾ ಫ್ಲವರ್ಸ್, ಮೋಸಸ್, ಇದೆಲ್ಲ ರೆಸಿನ್ ಅಲ್ಲಿ ಹಾಕೋದು ಐಟಮ್ಸ್ ಎಲ್ಲ. ಓಕೆ, ಇದು ಆಕ್ಚುಲಿ ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ತುಂಬಾ ನೋಡಿದೆ ನಾನು, ಈ ತರ ಫ್ಲವರ್ಸ್ ಮಿಕ್ಸ್ ಮಾಡಿ ನೋಡಿ. ಇದರ ಫ್ಲವರ್ ಡ್ರೈ ಫ್ಲವರ್ಸ್, ಇದೆಲ್ಲ ರೆಸಿನ್. ಇದೆಲ್ಲ ಬರೀ ಡ್ರೈ ಫ್ಲವರ್ಸ್, ನಾರ್ಮಲ್ ಫ್ಲವರ್ಸ್ ಹಾಕ್ಬೋದಾ ನಾವು? ಡ್ರೈ ಫ್ಲವರ್ಸ್ ಕೆಲವೊಂದು ಚೆನ್ನಾಗಿ ಲುಕ್ ಬರುತ್ತೆ, ಅದನ್ನ ಹಾಕ್ಬೋದು. ಏನ್ ಪ್ರಾಬ್ಲಮ್ ಏನ್ ಬರಲ್ಲ, ಅದ್ರಲ್ಲಿ ಏನ್ ಪ್ರಾಬ್ಲಮ್ ಆಗಲ್ಲ. ಇದು ನೋಡಿ ಪ್ರೆಸ್ ಫ್ಲವರ್ಸ್ ಚೆನ್ನಾಗಿದೆ. ಪ್ರೆಸ್ ಫ್ಲವರ್ಸ್, ಈ ತರ ಹ್ಯಾಂಡಲ್ಸ್ ಗಳು ಸಿಗುತ್ತೆ ರೆಸಿನ್ದು. ಓಕೆ, ಮೆಟಲ್ ಹ್ಯಾಂಡಲ್ಸ್, ಕೆಲವೊಂದು ಐಟಮ್ ತುಂಬಾ ಐಟಮ್ ಸಿಗುತ್ತೆ. ಇದು ವಾಚ್ ಮೋಲ್ಡ್ ಮಾಡ್ರೆ ವಾಚ್ ಡೈಲ್ಸ್ ಎಲ್ಲ ಸಿಗುತ್ತೆ. ರೆಸಿನ್ ಮೋಲ್ಡ್ ಇಂದ ವಾಚ್ ಮಾಡ್ತೀವಲ್ಲ, ಅದು ಡೈಲ್ಸ್ ಗಳು ಸಿಗುತ್ತೆ. ನೆಕ್ಸ್ಟ್ ರೆಸಿನ್ ಅಲ್ಲಿ ಬೇಕಂದ್ರೆ ತುಂಬಾ ಐಟಮ್ಸ್ ಎಲ್ಲ ಸಿಗುತ್ತೆ. ಕಂಪ್ಲೀಟ್ ರೆಸಿನ್ ಮೆಟೀರಿಯಲ್ಸ್, ಕೆಲವೊಂದು ಐಟಮ್ಸ್ ರೆಸಿನ್ ಕಂಪ್ಲೀಟ್ ಐಟಮ್ ಸಿಗುತ್ತೆ. ಅದು ಹೀಟ್ ಗನ್ ದೋಸಲ್ಲ, ಅದನ್ನ ರೆಸಿನ್ ಅಲ್ಲಿ ಯೂಸ್ ಆಗುತ್ತೆ. ಅದು ಬಬಲ್ಸ್ ತೆಗಿಯಕ್ಕೆ ಯೂಸ್ ಆಗುತ್ತೆ ಅದು. ಆಮೇಲೆ ನೆಕ್ಸ್ಟ್ ಬಂದ್ರೆ ಇದು ಹೊಸ ಕ್ರಾಫ್ಟ್. ಇದು ನಾವು ಸ್ಟಾಂಪಿಂಗ್ ಕ್ರಾಫ್ಟ್ ಹೇಳ್ತೀವಿ. ಸ್ಟಾಂಪ್ ಮಾಡ್ತೀವಲ್ಲ, ಸೀಲ್ ಮಾಡ್ತೀವಲ್ಲ, ಮುಂಚೆ ಎಲ್ಲ ಸೀಲ್ ಮಾಡ್ತಾರ, ಇವಾಗ ಸ್ಟಾಂಪ್ಸ್ ಎಲ್ಲ ಬಂದಿದೆ. ಇದು ಅದು ಸೀಲಿಂಗ್ ವ್ಯಾಕ್ಸ್ ಬರುತ್ತೆ ಇದರದ್ದು. ಈ ವ್ಯಾಕ್ಸ್ ಅಲ್ಲಿ ಸ್ವಲ್ಪ ಮೆಲ್ಟ್ ಮಾಡಿದ್ರೆ ಮೇಲ್ ಆಗುತ್ತೆ, ಆ ಡಿಸೈನ್ ಆ ತರ ಡಿಸೈನ್ ಬರುತ್ತೆ ಮೇಲೆ. ಸೀಲಿಂಗ್ ವ್ಯಾಕ್ಸ್ ಆ ತರ ಇದರಲ್ಲಿ ಬೇಕಂದ್ರೆ ತುಂಬಾ ಕೆಲವೊಂದು ಡಿಸೈನ್ ಸಿಗುತ್ತೆ ಇದರಲ್ಲಿ. ಸೀಲಿಂಗ್ ವ್ಯಾಕ್ಸ್ ಅಲ್ಲಿ ತುಂಬಾ ಡಿಸೈನ್ ಸಿಗುತ್ತೆ ಇದರಲ್ಲಿ. ಸೀಲಿಂಗ್ ವ್ಯಾಕ್ಸ್ ಮುಂಚೆ ಇದು ನೆಕ್ಸ್ಟ್ ಇದು ಬರುತ್ತೆ ನಿಮ್ ದೋಸ್ ಅಲ್ಲ, ಇದು ಡೆಕೋಪೇಜ್. ಇದು ಡೆಕೋಪೇಜ್ ಆರ್ಟ್, ಟಿಶ್ಯೂ ನ್ಯಾಪ್ಕಿನ್ ಆರ್ಟ್ ನೋಡಿ. ಇದು ನೋಡಿ ಬಾಟಲ್, ಇದು ಜೂಟ್ ಇಂದ ಮಾಡಿರೋದು ಬಾಟಲ್. ಜೂಟ್ ಇಂದ. ಓಕೆ, ಇದು ಜೂಟ್ ಥ್ರೆಡ್, ಇದು ಸೆಂಟ್ರಲ್ ಈ ತರ ಸ್ಟೋನ್ ವರ್ಕ್ ಮಾಡಿದ್ದೇವೆ. ಈ ತರ ಕೆಲವೊಂದು ತುಂಬಾ ವೆರೈಟಿ ಸಿಗುತ್ತಲ್ಲ ಜೂಟ್ ಐಟಮ್ಸ್. ಇದು ಎಕ್ಸಾಂಪಲ್ ಸ್ಯಾಂಪಲ್ ದೋಸೆ ಇರೋದು ಅಷ್ಟೇ. ಓಕೆ, ಈ ತರ ಬಾಟಲ್ಸ್ ಎಲ್ಲ ಏನಾದ್ರು ಕ್ರಾಫ್ಟ್ ರೇಂಜ್ ಯೂಸ್ ಮಾಡ್ತೀವಿ. ಓಕೆ, ಇದು ಡೆಕೋಪೇಜ್ ಆರ್ಟ್. ಇದು ನೋಡಿ, ಇದು ಇದರಲ್ಲಿ ಪ್ರಿಂಟ್ ಆಗಿದೆ. ಪ್ರಿಂಟ್ ಆಗುತ್ತೆ ಸರ್. ಇದು ಒಂದು ಗಮ್ ಬರುತ್ತೆ, ಡೆಕೋಪೇಜ್ ಗ್ಲೂ ವಾರ್ನಿಷ್ ಬರುತ್ತೆ. ಒಂದು ಕೋಟ್ ಮಾಡಿಬಿಟ್ಟು ಇದರಲ್ಲಿ ಒಂದು 3 ಲೇಯರ್ಸ್ ಆಫ್ ಪೇಪರ್ ಬರುತ್ತೆ. ಪೇಪರ್ ಮೇಲೆ ಪಾಸ್ ಬಿಟ್ರೆ ಅದು ಹಂಗ್ ಕಾಣಿಸುತ್ತೆ, ಅದು ನೀವು ಪೇಂಟಿಂಗ್ ಮಾಡಿದ್ರೆ ಆ ತರ ಕಾಣಿಸುತ್ತೆ. ಓಕೆ, ಓಕೆ, ಇದು ಡೆಕೋಪೇಜ್ ಆರ್ಟ್ ಹೇಳ್ತೀವಿ. ಇದು ನಾವು ಚೆನ್ನಾಗಿದೆ. ಇದು ಡೆಕೋಪೇಜ್ ಇಂದ ಮಾಡಿರೋದು. ಇದು ಜಸ್ಟ್ ಇದ್ರ ಮೇಲೆ ಹಾಕಿ ಅಂಟಿಸೋದು ಅಷ್ಟೇ. ಓಕೆ, ಇದರಲ್ಲಿ ನೀವು ಏನ್ ಯಾವ್ದ್ರಲ್ಲಿ ಏನ್ ಸರ್ಫೇಸ್ ಅಲ್ಲಿ ಯೂಸ್ ಮಾಡೋದು, ಗ್ಲಾಸ್ ಮೇಲೆ, ಬಾಟಲ್ಸ್ ಮೇಲೆ ಎಲ್ಲದ್ರಲ್ಲಿ ಯೂಸ್ ಮಾಡಬಹುದು. ಓಕೆ, ನೆಕ್ಸ್ಟ್ ಆಯ್ತು ಇದು ಟ್ರಾನ್ಸ್ಫರ್ ಶೀಟ್ಸ್, ಫೋಟೋ ಟ್ರಾನ್ಸ್ಫರ್ ಶೀಟ್ಸ್. ಈ ತರ ಟ್ರಾನ್ಸ್ಫರ್ ಶೀಟ್ಸ್ ಬರುತ್ತೆ.
ಈ ತರ ಫೋಟೋ ಟ್ರಾನ್ಸ್ಫರ್ ಶೀಟ್ಸ್ ಬರುತ್ತೆ, ಇನ್ಸೋ ಟ್ರಾನ್ಸ್ಫರ್. ಬರೀ ಏನಿಲ್ಲ, ಆ ಶೀಟ್ಸ್ ನೀವು ಪೇಸ್ಟ್ ಮಾಡಿದ್ರು ಟ್ಯಾಪ್ ವಾಟರ್ ಇಂದ ಟ್ಯಾಪ್ ಮಾಡಿದ್ರೆ ಆ ಡಿಸೈನ್ ಮೇಲೆ ಪೇಸ್ಟ್ ಆಗ್ಬಿಡುತ್ತೆ. ಸೇಮ್ ಡಿಸೈನ್ ನೀವು ಏನ್ ಸರ್ಫೇಸ್ ಅಲ್ಲಿ ಮಾಡಬಹುದು ಇದನ್ನು. ಓಕೆ, ಶೀಟ್ಸ್ ಏನೇನು ಸಿಗುತ್ತೆ ಆ ಥರ? ಈ ತರ ಬರುತ್ತಲ್ಲ ಶೀಟ್ಸ್ ಅಲ್ಲಿ ತುಂಬಾ ಡಿಸೈನ್ಸ್ ಗಳು ಬರುತ್ತೆ ಇದ್ರ ಶೀಟ್ಸ್ ಅಲ್ಲಿ. ಓಕೆ ಓಕೆ, ಇದು ಬೇಕಾದ್ರೆ ಸೈಜ್ ಅಲ್ಲಿ ಕಟ್ ಮಾಡೋದು, ಏನಾದ್ರೂ ಮಾಡೋದು, ಎಲ್ಲಾದ್ರೂ ಯೂಸ್ ಮಾಡೋದು. ಇದು ಫೋಟೋ ಟ್ರಾನ್ಸ್ಫರ್ ಶೀಟ್ಸ್ ಹೇಳ್ತೀವಿ ನಾವು. ಇದು ತುಂಬಾ ನಡೀತಾ ಇದೆ ಕ್ರಾಫ್ಟ್ ಎಲ್ಲ. ಇದು ಒಂದು ಫೋಟೋ ಟ್ರಾನ್ಸ್ಫರ್ ಮಗ್ಸ್ ಮೇಲೆ ಯೂಸ್ ಮಾಡಬಹುದಾ? ಮಗ್ಸ್ ಮೇಲೆ ಯೂಸ್ ಮಾಡಬಹುದು ಆರಾಮಾಗಿ. ಮಗ್ಸ್ ಯಾವ್ದ್ರಲ್ಲಿ ಯೂಸ್ ಮಾಡಬಹುದು ಅದು. ಓಕೆ, ಇದೆಲ್ಲ ಟ್ರೆಂಡ್ ನಡೆಯೋದು. ಟ್ರಾನ್ಸ್ಫರ್ ಶೀಟ್ಸ್, ಡೆಕೋಪೇಜ್, ರೆಸಿನ್, ಇದೆಲ್ಲ ಅಟ್ ಪ್ರೆಸೆಂಟ್ ತುಂಬಾ ನಡೀತಾ ಟ್ರೆಂಡ್ ಅಲ್ಲಿ. 3-4 ಕ್ರಾಫ್ಟ್ ತುಂಬಾ ಟ್ರೆಂಡ್ ನಡೀತಾ ಇರೋದು. ನೆಕ್ಸ್ಟ್ ಎಲ್ಲ ಸ್ಟಿಕರ್ಸ್ ರೇಂಜ್, ಕ್ರಾಫ್ಟ್ ಸ್ಟಿಕರ್ಸ್ ಎಲ್ಲ ಸ್ಕ್ರಾಪ್ ಬುಕ್ಕಿಂಗ್ ಅಲ್ಲಿ, ಡೆಕೋರೇಷನ್ಸ್ ಅಲ್ಲಿ ಎಲ್ಲದರಲ್ಲಿ ಯೂಸ್ ಆಗುತ್ತೆ. ಆಲ್ಫಾಬೆಟ್ ಸ್ಟಿಕರ್ಸ್, ಸ್ಟೋನ್ ಸ್ಟಿಕರ್ಸ್, ಫ್ಯಾನ್ಸಿ ಸ್ಟಿಕರ್ಸ್, ಹೋಮ್ ಡೆಕೋರ್ ಸ್ಟಿಕರ್ಸ್, ತುಂಬಾ ವೆರೈಟಿ ಸಿಗುತ್ತೆ. ಸ್ಮೈಲಿ ಸ್ಟಿಕರ್ಸ್, ಬಟನ್ ಸ್ಟಿಕರ್ಸ್ ಅಲ್ಲಿ ತುಂಬಾ ವೆರೈಟಿ ಸಿಗುತ್ತೆ ನಿಮ್ಗೆ ಸ್ಟಿಕರ್ಸ್. ನೆಕ್ಸ್ಟ್ ಬಂದ್ರೆ ಇಲ್ಲಿ ನಮ್ದು ವೆರೈಟಿ ಇರುತ್ತೆ ಸ್ಟಿಕ್ಸ್ ಅಲ್ಲಿ. ಸ್ಟಿಕ್ಸ್ ಅಲ್ಲಿ ಅರೌಂಡ್ ನಮಗೆ 50-60 ವೆರೈಟಿ ಸಿಗುತ್ತೆ. ಸ್ಮಾಲ್ ಸ್ಟಿಕ್ಸ್, ಕ್ಯೂಬ್ಸ್, ಫ್ಯಾನ್ಸಿ ಸ್ಟಿಕ್ಸ್, ರೌಂಡ್ ಸ್ಟಿಕ್ಸ್, ಎಲ್ಲಾ ಟೈಪ್ಸ್ ಆಫ್ ಸ್ಟಿಕ್ಸ್ ಸಿಗುತ್ತೆ. ಸೈಜು ಸಿಗುತ್ತೆ, ಸ್ಮಾಲ್ ಸೈಜು, ಮೀಡಿಯಂ ಸೈಜು, ಎಲ್ಲ ಸೈಜ್ ಸ್ಟಿಕ್ಸ್ ಎಲ್ಲ ಸಿಗುತ್ತೆ ನಿಮ್ಗೆ. ಇದೆಲ್ಲ ಫ್ಯಾನ್ಸಿ ಬಟನ್ಸ್, ಪ್ಲಾಸ್ಟಿಕ್ ಬಟನ್ಸ್ ಹೇಳ್ತೀವಿ. ಇದರಲ್ಲಿ ಅರೌಂಡ್ 20-25 ಡಿಸೈನ್ಸ್ ಐತೆ. ಇದರಲ್ಲಿ ತುಂಬಾ ವೆರೈಟಿ ಸಿಗುತ್ತೆ ಬಟನ್ಸ್ ಅಲ್ಲಿ. ಬಟನ್ಸ್ ಗಳು ಇಲ್ಲಿ ತುಂಬಾ ವೆರೈಟಿ ಸಿಗುತ್ತೆ. ಇಲ್ಲಿ ಸ್ಟಿಕ್ಸ್ ಬೇಕಂದ್ರೆ ಇಲ್ಲಿ ನೋಡ್ಬಿಡಿ, ತುಂಬಾ ಸ್ಟಿಕ್ಸ್ ವೆರೈಟಿ ಇದೆ. ಇದು ಕಂಪ್ಲೀಟ್ ಸ್ಟಿಕ್ಸ್ ವೆರೈಟಿ. ಸ್ಮಾಲ್ ಸ್ಟಿಕ್, ದೊಡ್ಡ ಸ್ಟಿಕ್ಸ್ ಎಲ್ಲ ಅರೌಂಡ್ 16 ಇಂಚ್ ತನಕ ಐತೆ. ದೊಡ್ಡ ಸೈಜ್ ಸ್ಟಿಕ್ಸ್, ಬಾರ್ಬಿಕ್ಯೂ ಸ್ಟಿಕ್ಸ್, ಏನಾದ್ರು ಕ್ರಿಸ್ ಸ್ಟಿಕ್ಸ್, ಕ್ರಾಫ್ಟ್ ವರ್ಕ್ ಸ್ಟಿಕ್ಸ್, ಸ್ಟಿಕ್ಸ್ ಯಾವುದು ಇದು ಕೆಲವೊಂದು ಸ್ಮಾಲ್ ಪ್ಯಾರೆಟ್ಸ್ ಎಲ್ಲ ಬರುತ್ತೆ. ಕ್ರಾಫ್ಟ್ ಅಲ್ಲಿ ಯೂಸ್ ಆಗುತ್ತೆ. ಹ್ಯಾಂಗಿಂಗ್ಸ್, ಕ್ರಿಯೇಟಿವ್ ವರ್ಕ್ಸ್ ಮಾಡಕ್ಕೆ ಯೂಸ್ ಮಾಡ್ತಾರೆ ಇದೆಲ್ಲ. ನೆಕ್ಸ್ಟ್ ಇದು ಬರುತ್ತೆ ಕೆಲವೊಂದು ಐಟಮ್ ಪೇಪರ್ ಸ್ಟ್ರಾಸ್. ಇದು ಡೆಕೋರೇಷನ್ ಕ್ರಾಫ್ಟ್ಸ್ ಅಲ್ಲಿ ಯೂಸ್ ಆಗುತ್ತೆ. ಇದು ನೆಕ್ಸ್ಟ್ ಇದರಲ್ಲಿ ಕ್ಯಾನ್ವಾಸ್ ಬೋರ್ಡ್ಸ್ ಅಲ್ಲಿ ನಿಮಗೆ ವೆರೈಟೀಸ್ ಎಲ್ಲ ಸಿಗುತ್ತೆ, ಸೈಜಸ್ ಎಲ್ಲ ಸಿಗುತ್ತೆ ಕ್ಯಾನ್ವಾಸ್ ಬೋರ್ಡ್ಸ್ ಅಲ್ಲಿ. ಕ್ಯಾನ್ವಾಸ್ ಬೋರ್ಡ್ಸ್, ಆಮೇಲೆ ಇದು ಪೈಪ್ ಕ್ಲೀನರ್ಸ್ ಅಂದ್ರೆ ಸ್ಮಾಲ್ ಟಾಯ್ಸ್ ಎಲ್ಲ ಮಾಡ್ತಾರೆ. ಇದು ಬರೀ ಇದು ಟ್ವಿಸ್ಟಿಂಗ್ ವೈರ್. ಇದರಲ್ಲಿ ಏನಾದ್ರು ಬೇಕಂದ್ರೆ ಮಾಡ್ಬೋದು. ಇದರಲ್ಲಿ ಕಲರ್ಸ್ ಬರುತ್ತೆ, ಈ ತರ ಸ್ಟಿಕ್ ಬರುತ್ತೆ. ಇದು ಫೋಲ್ಡಿಂಗ್ ಮಾಡ್ಬಿಟ್ಟು ಏನಾದ್ರು ಫ್ಲವರ್ಸ್ ಗಳು ಎಲ್ಲ ಮಾಡ್ತಾರೆ, ಡೆಕೋರೇಷನ್ ಮಾಡ್ಬಿಟ್ಟು ಮಾಡ್ತಾರೆ. ಡೆಕೋರೇಷನ್ ಕ್ರಾಫ್ಟ್ ಜಾಸ್ತಿ ಕ್ರಾಫ್ಟ್ ಅಲ್ಲಿ ಯೂಸ್ ಆಗುತ್ತೆ ಇದು. ಕೆಲವೊಂದು ಇದರಲ್ಲಿ ಸಿಂಗಲ್ ಕಲರ್ಸ್, ಮೆಟಾಲಿಕ್ ಕಲರ್ಸ್ ಎಲ್ಲ ಸಿಗುತ್ತೆ ಇದು. ನೆಕ್ಸ್ಟ್ ನಮ್ಮ ಡಿಪಾರ್ಟ್ಮೆಂಟ್ ಬರುತ್ತೆ ಇದು ಟ್ವಿಸ್ಟ್ ವೈರ್ಸ್. ಇದು ಟ್ವಿಸ್ಟಿಂಗ್ ವೈರ್ಸ್ ಹೇಳ್ತೀವಿ ನಾವು. ಟ್ವಿಸ್ಟಿಂಗ್ ವೈರ್ಸ್ ಇದು ಚಾಕ್ಲೇಟ್ ಎಲ್ಲ ಟ್ವಿಸ್ಟ್ ಮಾಡ್ತಾರೆ, ಎಂಡಿಂಗ್ ಅಲ್ಲಿ ಮಾಡ್ತಾರಲ್ಲ, ಸ್ಮಾಲ್ ಪ್ಯಾಕಿಂಗ್ ಎಲ್ಲ ಟ್ವಿಸ್ಟ್ ವೈರ್ಸ್. ಅದು ಈ ಐಟಮ್ ನಿಮ್ಗೆ ದೋಸಿಲ್ಲ. ಇದು ಮ್ಯಾಕ್ರೋ ಬೀಟ್ಸ್. ಇದು ರೆಸಿನ್ ಅಲ್ಲಿ ಯೂಸ್ ಆಗುತ್ತೆ, ನಾರ್ಮಲ್ ಕ್ರಾಫ್ಟ್ ಡೆಕೋರೇಷನ್ ಯೂಸ್ ಆಗುತ್ತೆ. ತುಂಬಾ ಮೈನ್ಯೂಟ್. ಇದು ನೆಕ್ಸ್ಟ್ ಡೆಕೋಪೇಜ್. ಇದು ಹೇಳ್ತೀವಿ ನಾವು ಡೂಪ್ಲೆಕ್ಸ್ ಪೇಪರ್ ಇಂದ ಫ್ಲವರ್ಸ್ ಮಾಡ್ತಾರೆ ಇದ್ರದ್ದು. ಪ್ರೆಸೆಂಟ್ ಸ್ಯಾಂಪಲ್ ಇಲ್ಲ, ಬೇಕಂದ್ರೆ ನೀವು ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಿದ್ರೆ ನಿಮ್ಗೆ ಇದ್ರಲ್ಲಿ ವೆರಿ ವಿಡಿಯೋಸ್ ಎಲ್ಲ ಸಿಗುತ್ತೆ. ಇದು ಇಂಪೋರ್ಟೆಡ್ ಪೇಪರ್ಸ್ ಬರುತ್ತೆ, ಇದರಲ್ಲಿ ಎಲ್ಲ ಫ್ಲವರ್ಸ್ ಮಾಡ್ತಾರೆ. ಡೆಕೋಪೇಜ್ ಇದು ಡೂಪ್ಲೆಕ್ಸ್ ಪೇಪರ್ ಹೇಳ್ತೀವಿ ನಾವು. ನೆಕ್ಸ್ಟ್ ಇದು ರಿಲೇಟೆಡ್ ಕ್ವಿಲ್ಲಿಂಗ್ ಐಟಮ್ಸ್ ನಿಮಗೆ ಎಲ್ಲ ಐಟಮ್ ಸಿಗುತ್ತೆ. ಕ್ವಿಲ್ಲಿಂಗ್ ಮೋಲ್ಡ್ಸ್ ಗಳು ಸಿಗುತ್ತೆ. ಕ್ವಿಲ್ಲಿಂಗ್ ಮೋಲ್ಡ್ಸ್, ಕ್ವಿಲ್ಲಿಂಗ್ ಕೋಮ್ಸ್, ಕ್ವಿಲ್ಲಿಂಗ್ ಕ್ರೀಪರ್ಸ್, ಕ್ವಿಲ್ಲಿಂಗ್ ಕಿಟ್, ಈ ತರ ಎಲ್ಲ ಕಂಪ್ಲೀಟ್ ಕಿಟ್ ಸಿಗುತ್ತೆ. ಕ್ವಿಲ್ಲಿಂಗ್ದು ಪೇಪರ್ಸ್ ಎಲ್ಲ ಬರುತ್ತೆ ಇದರಲ್ಲಿ. ಬುಕ್ಸ್, ಪೇಪರ್ಸ್, ಹುಕ್ಸ್ ಎಲ್ಲ ವೆರೈಟಿ ಬರುತ್ತೆ ಇದರಲ್ಲಿ. ಈ ಐಟಮ್ಸ್ ಎಲ್ಲ ನಿಮಗೆ ಸಪರೇಟ್ ಬೇಕಾದ್ರೆ ಸಪರೇಟ್ ಸಿಗುತ್ತೆ. ಕ್ವಿಲ್ಲಿಂಗ್ ಐಟಮ್ಸ್, ಕ್ವಿಲ್ಲಿಂಗ್ ಕಲರ್ಸ್ ಎಲ್ಲ ಸಿಗುತ್ತೆ, ಬೇರೆ ಕಲರ್ಸ್ ಎಲ್ಲ ಸಿಗುತ್ತೆ ಕ್ವಿಲ್ಲಿಂಗ್ ಐಟಮ್ಸ್. ನೆಕ್ಸ್ಟ್ ಬಂದ್ರೆ ಇದು ಆಂಕರ್ ಕಿಟ್ಸ್ ಯಾರಿಗೆ ಚೆನ್ನಾಗಿ ಇಷ್ಟ ಆಗಿದ್ರೆ ಅದು ಸಿಗುತ್ತೆ. ಆಂಕರ್ ಕಿಟ್, ಕ್ವಿಕ್ ಸ್ಟಿಚ್ ಕಿಟ್ಸ್, ಎಂಬ್ರಾಯ್ಡರಿ ಮಾಡ್ತಾರಲ್ಲ ಆ ತರ ಕಿಟ್ ಬರುತ್ತೆ ಅದು. ಇದು ಫ್ಲವರ್ ರಿಲೇಟೆಡ್ ಐಟಮ್. ಇದು ಗ್ರೀನ್ ಗಮ್ ಟೇಪ್ ಹೇಳ್ತೀವಿ ನಾವು. ಇದು ಸ್ಟಾಕಿಂಗ್ ಫ್ಲವರ್ಸ್, ಡುಪ್ಲೆಕ್ಸ್ ಫ್ಲವರ್ಸ್, ಆರ್ಗನ್ಜಾ ಫ್ಲವರ್ಸ್ ಅದರಲ್ಲಿ ಯೂಸ್ ಆಗೋದು ಐಟಮ್. ಅದರಲ್ಲಿ ಎಲ್ಲದರಲ್ಲಿ ಯೂಸ್ ಆಗುತ್ತೆ. ನೆಕ್ಸ್ಟ್ ಇದೆಲ್ಲ ಪಾಂಪಾಮ್ ಬಾಲ್ಸ್, ಕ್ರಾಫ್ಟ್ ಅಲ್ಲಿ ಯೂಸ್ ಆಗುತ್ತೆ. ಫ್ಲವರ್ಸ್ ಎಲ್ಲ ಡೆಕೋರೇಷನ್ ಅಲ್ಲಿ ಯೂಸ್ ಆಗುತ್ತೆ, ಅಲ್ಲ ಕ್ರಾಫ್ಟ್ ಅಲ್ಲಿ ಯೂಸ್ ಆಗುತ್ತೆ. ಆಲ್ಮೋಸ್ಟ್ ಒಂದು ಐಟಮ್ ನೀವು ಎಲ್ಲ ಮಲ್ಟಿ ಮಿಕ್ಸ್ ಮೀಡಿಯಾ ಎಲ್ಲದರಲ್ಲಿ ಯೂಸ್ ಮಾಡಬಹುದು. ಹೌದು, ನಮ್ಮ ಕ್ರಿಯೇಟಿವಿಟಿ ಹೆಂಗಾದ್ರೂ ಯೂಸ್ ಮಾಡಬಹುದು, ಡಿಪೆಂಡ್ಸ್. ಇಲ್ಲಿ ತುಂಬಾ ವೆರೈಟಿ ಸಿಗುತ್ತೆ ಪಾಂಪಾಮ್ ಬಾಲ್ಸ್. ನೆಕ್ಸ್ಟ್ ಇದೆಲ್ಲ ಪರ್ಸ್ ಡೋರಿ. ನಾವೆಲ್ಲ ಪರ್ಸ್ ಡೋರಿ ಹೇಳ್ತೀವಿ. ಮ್ಯಾಕ್ರೋಮಿ ತರ ಬರುತ್ತೆ, ತುಂಬಾ ಸಣ್ಣ ಬರುತ್ತೆ. ಇದರಲ್ಲಿ ತುಂಬಾ ಕಲರ್ಸ್ ಎಲ್ಲ ಸಿಗುತ್ತೆ. ಪರ್ಸಸ್, ಪೌಚಸ್ ಎಲ್ಲ ಮಾಡ್ತಾರೆ. ತುಂಬಾ ಐಟಮ್ ಸಿಗುತ್ತೆ ಇದರಲ್ಲಿ ಮ್ಯಾಕ್ರೋಮಿಯಲ್ಲಿ. ಪರ್ಸ್ ಡೋರಿ ಹೇಳ್ತೀವಿ ನಾವು. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ರೆ ಇದು ತಿರ್ಗಾ ರೆಸಿನ್ ಐಟಮ್ಸ್. ರೆಸಿನ್ ಸೀಕ್ವೆನ್ಸ್, ಕ್ರಾಫ್ಟ್, ಡೆಕೋರೇಷನ್ ಎಲ್ಲದರಲ್ಲಿ ಯೂಸ್ ಆಗ್ಬೋದು ಐಟಮ್ಸ್. ಸ್ಮಾಲ್ ಮೈನ್ಯೂಟ್ ಸೀಕ್ವೆನ್ಸ್ ಎಲ್ಲ ಬರುತ್ತೆ. ಸೀಕ್ವೆನ್ಸ್ ಗಳು ಫುಲ್ ಪ್ಯಾಕ್ಸ್ ತಗೊಳ್ಳೋದು, ಲೂಸ್ ಕೊಡೋದು ಐಟಮ್ಸ್. ಇದರಲ್ಲಿ ಸ್ಟೋನ್ಸ್ ಎಲ್ಲ ಬರುತ್ತೆ, ನ್ಯಾಚುರಲ್ ಸ್ಟೋನ್ಸ್ ಬರುತ್ತೆ. ಸ್ಟೋನ್ಸ್ ಇದು ಮಲ್ಟಿ ಸೀಕ್ವೆನ್ಸಸ್, ಸ್ಮಾಲ್ ಮಿನಿಚರ್ಸ್ ಸೀಕ್ವೆನ್ಸಸ್. ಇದು ರೆಸಿನ್ ನೀವು ತಗೊಂಡ್ರಲ್ಲ, ಇದು ಚಿಕ್ಕ ಬಾಟಲ್ ಸಿಗುತ್ತೆ, ಸ್ಮಾಲ್ ಪ್ಯಾಕಿಂಗ್ ಸಿಗುತ್ತೆ. ರೆಸಿನ್ ಇದರಲ್ಲಿ 3 ಬಾಟಲ್ ಇದೆ. ಇದು 200 ml ರೆಸಿನ್, 100 ml ಬಾಟಲ್ಸ್ ಎಷ್ಟು ಬೇರೆ ಐಟಮ್ಸ್ ಎಲ್ಲ ಸೇಮ್. ನೆಕ್ಸ್ಟ್ ರೆಸಿನ್ ಐಟಮ್ಸ್ ಇದು ನೋಡಿ, ಕೀ ಚೈನ್ಸ್ ಎಲ್ಲ ಮಾಡಕ್ಕೆ ರೆಸಿನ್ ಇಂದ ಕೀ ಚೈನ್ಸ್ ಮಾಡ್ತೀವಲ್ಲ, ಕೀ ಚೈನ್ಸ್,
ಇದು ಸ್ಮಾಲ್ ಹ್ಯಾಂಗಿಂಗ್ಸ್ ಮಾಡಕ್ಕೆ ರೆಸಿನ್ ಇಂದ ಬ್ಯಾಕ್ ಸೈಡ್ ಹ್ಯಾಂಗಿಂಗ್ ಮಾಡ್ತಾರೆ ಟ್ಯಾಸಲ್ಸ್, ಓಕೆ. ಇದು ಯಾವ್ದ್ರಲ್ಲಿ ಯೂಸ್ ಮಾಡೋದು. ಸ್ಮಾಲ್ ಪಿನ್ಸ್ಗಳು, ಐ ಪಿನ್ಸ್ ಎಲ್ಲ ರೆಸಿನ್ ರಿಲೇಟೆಡ್ ಐಟಮ್ಸ್ ಎಲ್ಲ. ಇದು ನಮ್ದು. ಆಮೇಲೆ ನೆಕ್ಸ್ಟ್ ಅದು ಬಿಟ್ಬಿಟ್ರೆ ನೆಕ್ಸ್ಟ್ ನಮ್ ಸೆಕ್ಷನ್ ಇರೋದು ಬೀಟ್ ಸೆಕ್ಷನ್, ಜ್ಯುವೆಲರಿ ಸೆಕ್ಷನ್ಸ್. ಜ್ಯುವೆಲರಿಯಲ್ಲಿ ಇದೆಲ್ಲ ಫ್ಯಾನ್ಸಿ ವೆರೈಟಿ ಆಫ್ ಬೀಟ್ಸ್ ಎಲ್ಲ, ಜ್ಯುವೆಲರಿ ರಿಲೇಟೆಡ್, ಕ್ರಾಫ್ಟ್ ರಿಲೇಟೆಡ್, ಡೆಕೋರೇಷನ್ ರಿಲೇಟೆಡ್, ಏನಾದ್ರೂ ಮಾಡ್ಬೋದು. ತುಂಬಾ ವೆರೈಟಿ ಸಿಗುತ್ತೆ ಇದ್ರಲ್ಲಿ ಬೀಟ್ಸ್ ಅಲ್ಲಿ. ಅರೌಂಡ್ 200 ಡಿಸೈನ್ಸ್ ಇರುತ್ತೆ ಬೀಟ್ಸ್ ಅಲ್ಲಿ, ಬರೀ ಬೀಟ್ಸ್ ಅಲ್ಲಿ ವೆರೈಟೀಸ್. ತುಂಬಾ ಫ್ಯಾನ್ಸಿ ಬೀಟ್ಸ್, ರೆಡ್ ಕಲರ್ ಕೋರಲ್ ಬೀಟ್ಸ್ ಇರ್ತೀವಿ. ಕೋರಲ್ ಬೀಟ್ಸ್ ಅಲ್ಲಿ ಡಿಫ್ರೆಂಟ್ ಸೈಜಸ್ ಬರುತ್ತೆ, ಕೋರಲ್ ಕಲರ್ಸ್. ಆಮೇಲೆ ಬರೀ ಬ್ಲಾಕ್ ಕಲರ್ ಬೀಟ್ಸ್, ಇದರಲ್ಲಿ ಇರೆಲ್ಲ ಸೈಜಸ್ ಎಲ್ಲ ಸಿಗುತ್ತೆ ಬ್ಲಾಕ್ ಬೀಟ್ಸ್ ಅಲ್ಲಿ. ಆಮೇಲೆ ಇದು ನ್ಯಾಚುರಲ್ ಬೀಟ್ಸ್, ನಾವು ಓನೆಕ್ಸ್ ಬೀಟ್ಸ್ ಹೇಳ್ತೀವಿ. ಓನೆಕ್ಸ್ ಗ್ಲಾಸ್ ಬೀಟ್ಸ್, ನ್ಯಾಚುರಲ್ ಸ್ಟೋನ್ಸ್, ಇದರಲ್ಲಿ ಕಲರ್ಸ್ ಎಲ್ಲ ಸಿಗುತ್ತೆ, ಶೈನ್ಸ್ ಆಗುತ್ತೆ. ನ್ಯಾಚುರಲ್ ಕಲ್ಲಿಂದ ಸ್ಟೋನ್ಸ್ ಎಲ್ಲ ಮಾಡಿರೋದು. ಇದರಲ್ಲಿ ತುಂಬಾ ಸೈಜಸ್ ಎಲ್ಲ ಬರುತ್ತೆ. ಇದೆಲ್ಲ ಫ್ಯಾನ್ಸಿ ಬೀಟ್ಸ್, ಬಿಗ್ ಸೈಜು, ಸ್ಮಾಲ್ ಸೈಜು, ಕೆಲವೊಂದು ತುಂಬಾ ಐಟಮ್ಸ್ ಸಿಗುತ್ತೆ. ಅದು ರಿಲೇಟೆಡ್ ಐಟಮ್ಸ್. ಇದು ಮೆಟಲ್ ಫೈಂಡಿಂಗ್ಸ್ ಎಲ್ಲ, ಇದು ಸೆಂಟ್ರಲ್ಲಿ ಯೂಸ್ ಮಾಡೋದು ಐಟಮ್ಸ್, ಜ್ಯುವೆಲರಿ ಐಟಮ್ಸ್ ಎಲ್ಲ, ಜ್ಯುವೆಲರಿ ರಿಲೇಟೆಡ್ ಐಟಮ್ಸ್. ಇದರಲ್ಲಿ ಕೆಲವೊಂದು ಐಟಮ್ಸ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ತುಂಬಾ ಐಟಮ್ಸ್ ಎಲ್ಲ ಸಿಗುತ್ತೆ ಜ್ಯುವೆಲರಿ ಮೇಕಿಂಗ್ ಬೀಟ್ಸ್ ಅಲ್ಲಿ. ಕ್ಯಾಪ್ಸು, ಬೀಟ್ಸು, ಪೆಂಡೆಂಟ್ಸು, ಸ್ಟೋನ್ಸು, ಕೆಲವೊಂದು ಸ್ವಲ್ಪ ಐಟಮ್ ತೋರಿಸ್ತೀವಿ, ನೋಡ್ಬಿಡಿ ಐಟಮ್ಸ್ ಗೊತ್ತಾಗುತ್ತೆ. ಇದು ನೋಡಿ ಎಕ್ಸಾಂಪಲ್, ಇದು ಜುಮ್ಕಾ ಮಾಡೋದು ಬೀಟ್ಸು, ಇದು ಜುಮ್ಕಾ ಮಾಡೋದು, ಜುಮ್ಕಾ ಮೇಕಿಂಗ್ಸ್. ಜುಮ್ಕಾ ಮೇಕಿಂಗ್ ಈ ತರ ಪೆಂಡೆಂಟ್ಸ್ಗಳು ಸಿಗುತ್ತೆ. ಪೆಂಡೆಂಟ್ಸ್ ಅಲ್ಲಿ ತುಂಬಾ ಡಿಸೈನ್ಸ್ ಸಿಗುತ್ತೆ. ಈ ತರ ಪೆಂಡೆಂಟ್ಸ್ ಎಲ್ಲ ಮೆಟಲ್ ಪೆಂಡೆಂಟ್ಸ್, ಜರ್ಮನ್ ಸಿಲ್ವರು, ಆಂಟಿರಲ್ಲಿ ಗೋಲ್ಡು, ಸಿಲ್ವರು ಎಲ್ಲ ವೆರೈಟೀಸ್ ಎಲ್ಲ ಸಿಗುತ್ತೆ ಪೆಂಡೆಂಟ್ಸ್ ಅಲ್ಲಿ. ಈ ತರ ಪೆಂಡೆಂಟ್ಸ್ಗಳು, ಇದರಲ್ಲಿ ಡಿಸೈನ್ಸ್ ಎಲ್ಲ ಸಿಗುತ್ತೆ ಪೆಂಡೆಂಟ್ಸ್ ಅಲ್ಲಿ. ತುಂಬಾ ಡಿಸೈನ್ಸ್ ಎಲ್ಲ ಸಿಗುತ್ತೆ ಪೆಂಡೆಂಟ್ಸ್. ಇದರಲ್ಲಿ ಅಪ್ರಾಕ್ಸ್ 150 ಡಿಸೈನ್ಸ್ ಸಿಗುತ್ತೆ, ಮೇಲೇನೆ ಸಿಗುತ್ತೆ. ಅದರಲ್ಲಿ ಸೇರ್ಸೋದು ಐಟಮ್ಸ್, ಸ್ಮಾಲ್ ಐಟಮ್ಸ್, ಬೀಟ್ಸು, ಕ್ಯಾಪ್ಸು, ಅದು ಚಾಮ್ಸು ಎಲ್ಲ ಸ್ಮಾಲ್ ರಿಲೇಟೆಡ್ ಐಟಮ್ಸ್ ಬರುತ್ತಲ್ಲ, ಕೆಲವೊಂದು ಎಲ್ಲ ಐಟಮ್ಸ್ ಸಿಗುತ್ತೆ ಇದರಲ್ಲಿ. ಇದು ನಿಮ್ಗೆ ಎಷ್ಟು ಬೇಕು ಅಷ್ಟು ಕೊಡ್ತೀವಿ. ಇದು 10 ಗ್ರಾಮ್ಸ್, 50 ಗ್ರಾಮ್ಸ್, 100 ಗ್ರಾಮ್ಸ್, 200 ಗ್ರಾಮ್ಸ್ ಲೆಕ್ಕ. ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ. ರನ್ನಿಂಗ್ ಐಟಮ್ಸ್ ಇದೆಲ್ಲ ತುಂಬಾ ಚೆನ್ನಾಗಿ ಹೋಗುತ್ತೆ ಐಟಮ್ಸ್. ನೆಕ್ಸ್ಟ್ ಇದನ್ನು ತುಂಬಾ ಅಟ್ ಪ್ರೆಸೆಂಟ್ ನಡೆಯೋದು ಐಟಮ್ಸ್. ಇದು ನಾವು ಹೇಳ್ತೀವಿ, ಇದು ವುಡನ್ ಸ್ಲೈಸಸ್. ಇದರಲ್ಲಿ ನಿಮ್ಗೆ ಎಲ್ಲ ಸೈಜಸ್ ಸಿಗುತ್ತೆ ವುಡನ್ ಸ್ಲೈಸಸ್ ಅಲ್ಲಿ. ಪ್ಯಾಕ್ ಆಫ್ 2 ಪೀಸ್ ಬರುತ್ತೆ ವುಡನ್ ಸ್ಲೈಸಸ್. ಇದರಲ್ಲಿ ನಿಮಗೆ 7-8 ಸೆಂಟಿಮೀಟರ್, 9-10 ಸೆಂಟಿಮೀಟರ್, 3 ಇಂಚಸ್, 4 ಇಂಚಸ್, 5 ಇಂಚಸ್, 6 ಇಂಚಸ್, 8 ಇಂಚಸ್, 10 ಇಂಚಸ್ ಎಲ್ಲ ಕೆಲವೊಂದು ಸೈಜಸ್ ಎಲ್ಲ ಸಿಗುತ್ತೆ ಇದರಲ್ಲಿ. ಇದು ಪೇಂಟಿಂಗು, ಡೆಕೋರೇಷನ್, ಕ್ರಾಫ್ಟ್, ನೇಮ್ ಪ್ಲೇಟ್ಸ್ ಎಲ್ಲಾದ್ರೂ ಸಿಗುತ್ತೆ. ದೊಡ್ಡ ಐಟಮ್ ಸಿಗುತ್ತೆ. ನೇಮ್ ಪ್ಲೇಟ್ಸ್ ಮಾಡೋಂತರ ಐಟಮ್ ಸಿಗುತ್ತೆ ಇದರಲ್ಲಿ. ನೇಮ್ ಪ್ಲೇಟ್ಸ್ ಎಲ್ಲ ಮಾಡ್ತೀವಲ್ಲ, ಅದರಲ್ಲಿ ಏನಾದ್ರು ಪೇಂಟಿಂಗ್, ಇದರಲ್ಲಿ ಏನಾದ್ರು ಪೇಂಟಿಂಗ್ ಎಲ್ಲ ಮಾಡ್ಬೋದು ಇದರಲ್ಲಿ. ಪೇಂಟಿಂಗು, ಡೆಕೋ ಪೇಜ್ ಮಾಡೋದು, ರೆಸಿನ್ ಅಲ್ಲಿ ಯೂಸ್ ಮಾಡೋದು, ಇದೆಲ್ಲ ಐಟಮ್ಸ್ ಎಲ್ಲಾದ್ರಲ್ಲಿ ಯೂಸ್ ಆಗುತ್ತೆ ಇದೆಲ್ಲ. ಇದೆಲ್ಲ ಜ್ಯುವೆಲರಿ ಮೇಕಿಂಗ್ ಅಲ್ವಾ? ಇದೆಲ್ಲ ಜ್ಯುವೆಲರಿ ಮೇಕಿಂಗ್ಸ್. ಇದು ಮೆಟಲ್ ಚೈನ್ಸ್ ತಿರ್ಗಾ ನೋಡಿ, ಚೈನ್ಸ್ ಎಲ್ಲ ನೋಡ್ರೆ ಗೊತ್ತಾಗುತ್ತೆ. 100 ಗ್ರಾಮ್ಸ್ ಪ್ಯಾಕಿಂಗ್ ಮೆಟಲ್ ಚೈನ್ಸ್. ಇದರಲ್ಲಿ ಆಂಟಿಕ್ ಗೋಲ್ಡ್, ಆಂಟಿಕ್ ಸಿಲ್ವರ್, ಆಂಟಿಕ್ ಕಾಪರ್ ಎಲ್ಲ ಕಲರ್ಸ್ ಎಲ್ಲ ಸಿಗುತ್ತೆ ಇದರಲ್ಲಿ ಚೈನ್ಸ್. ಇದು ಹೊಸ ರಿಲೇಟೆಡ್ ಐಟಮ್ ಆಗಿದೆ. ಇದು ಬ್ಯಾಗ್ಸ್, ಪರ್ಸ್ ಮಾಡ್ತೀವಲ್ಲ, ಅದು ಸ್ಟ್ಯಾಂಡ್ ಹ್ಯಾಂಡಲ್, ಪರ್ಸ್ ಹ್ಯಾಂಡಲ್. ಇದು ಕ್ರೋಶಾ ವರ್ಕ್ಸ್ ಎಲ್ಲ ಮಾಡ್ತಾರೆ, ಹೋಲ್ಸ್ ಐತೆ ಕ್ರೋಶಾ ಮಾಡಕ್ಕೆ, ಅದೊಂದು ಹ್ಯಾಂಡಲ್ ಕ್ರೋಶಾ. ಇದ್ರಲ್ಲಿ ಸೈಜಸ್ ಎಲ್ಲ ಸಿಗುತ್ತೆ ಕ್ರೋಶಾ. ಇದು ನೆಕ್ಸ್ಟ್ ಸೆಕ್ಷನ್ ಬಿಟ್ರೆ ನಮ್ದು ಈಗ ನೆಕ್ಸ್ಟ್ ಜ್ಯುವೆಲರಿ ಸೆಕ್ಷನ್. ಜ್ಯುವೆಲರಿ ನೋಡ್ರೆ ನಿಮಗೆ ನೋಡಿ, ಇದು ಪರ್ಲ್ ಬೀಟ್ಸ್, ಆಮೇಲೆ ಇದು ಆಂಟಿಕ್ ಗೋಲ್ಡ್, ಆಂಟಿಕ್ ಒರಿಜಿನಲ್ ಪರ್ಲ್ ಸಿಗುತ್ತಾ? ಗ್ಲಾಸ್ ಬೀಟ್ಸ್, ಗ್ಲಾಸ್ ಮೇಲೆ ಪರ್ಲ್ ಎಫೆಕ್ಟ್ ಆಗಿದೆ. ಏನು ಹೋಗಲ್ಲ, ಕಲರ್ಸ್ ಏನು ಹೋಗಲ್ಲ. ಇದೆಲ್ಲ ಚೆನ್ನಾಗಿದೆ ನೋಡಿ, ಫಿನಿಶಿಂಗ್ ಎಲ್ಲ ನೀಟ್ ಆಗಿದೆ. ಇದರಲ್ಲಿ ಸೈಜಸ್ ಗಳೆಲ್ಲ ಸಿಗುತ್ತೆ, ತುಂಬಾ ಸೈಜಸ್ ಸಿಗುತ್ತೆ. ಇಲ್ಲಿ ಕಲರ್ಸ್, ಸೈಜಸ್ ಎಲ್ಲ ಸಿಗುತ್ತೆ ಇದರಲ್ಲಿ. ನೋಡಿ ಗೋಲ್ಡ್ ಕಲರ್, ರೋಸ್ ಗೋಲ್ಡ್ ತರ ಕಲರ್ ವೆರೈಟೀಸ್ ಎಲ್ಲ ಸಿಗುತ್ತೆ. ಆಮೇಲೆ ಇದರಲ್ಲಿ ಕಲರ್ಸ್ ಗಳು ಬೇಕಂದ್ರೆ ಕಲರ್ಸ್ ಗಳು ತುಂಬಾ ಸಿಗುತ್ತೆ. ನೋಡಿ ಇದು ಪಿಂಕ್ ಕಲರ್ ಸೂಪರ್ ಇದೆ, ಕಲರ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಪಿಂಕ್, ರೆಡ್, ಬ್ಲೂ, ಗ್ರೀನ್, ಇದು ಕಲರ್ ನೋಡಿ. ಪರ್ಲ್ ಅಲ್ಲಿ ಕಲರ್ಸ್ ಸಿಗುತ್ತೆ, ಪರ್ಲ್ ಬೀಟ್ಸ್ ಅಲ್ಲಿ ಇದರ ಕಲರ್ಸ್ ಗಳು ಸಿಗುತ್ತೆ. ಪರ್ಲ್ ಇದು ಗ್ಲಾಸ್, ಪ್ಲಾಸ್ಟಿಕ್ ಎಲ್ಲ ತಗೋಬೇಕು. ಇದು weight ಮೇಲೆ ತಗೋಬೋದಾ? ಒಂದೊಂದು ಸರ ಕೊಡ್ತೀವಿ, ಒಂದೊಂದು ಸರ. ಓಕೆ, ಸರಗಳೆಲ್ಲ ಕೊಡ್ತೀವಿ. ಅದು ಇದರಲ್ಲಿ ಕಲರ್ಸ್, ಇದು ಬೇರೆ ಕಲರ್ ಬೀಟ್ಸ್, ಟ್ರಾನ್ಸ್ಪರೆಂಟ್ ತರ ಎಫೆಕ್ಟ್, ಇದು ಕಲರ್ಸ್ ಬೀಟ್ಸ್. ಅದೇ ಇವಾಗ ಚೈನ್ ದೋಸ್ ಎಲ್ಲ ನೋಡಿ, ಈ ತರ ಚೈನ್ಸ್ ಎಲ್ಲ ಡಿಸೈನ್ಸ್ ಗಳು ಸಿಗುತ್ತೆ. ಚೈನ್ಸ್ ಅಲ್ಲಿ ಮೆಟಲ್ ಚೈನ್ಸ್ ಇದೆ. ಇದರಲ್ಲಿ 4 ಕಲರ್ ಸಿಗುತ್ತೆ, ಗೋಲ್ಡ್, ಸಿಲ್ವರ್, ಕಾಪರ್ ಎಲ್ಲ ಕಲರ್ಸ್ ಎಲ್ಲ ಸಿಗುತ್ತೆ ಚೈನ್ಸ್ ಅಲ್ಲಿ. ಇದೆಲ್ಲ ಆಯ್ತಾ. ಆಮೇಲೆ ಕೆಲವೊಂದು ಸ್ಮಾಲ್ ಐಟಮ್ಸ್. ಇದು ನೋಡಿ ಲಕ್ಷ್ಮಿ ಕಾಯಿನ್ಸ್, ಇದೆಲ್ಲ ನೀವೆಲ್ಲ ಡ್ರೆಸ್ಸಸ್ ಅಲ್ಲಿ ಯೂಸ್ ಮಾಡ್ತಿರಲ್ಲ, ಸ್ಮಾಲ್ ಲಕ್ಷ್ಮಿ ಡಿಸೈನ್ ಬರುತ್ತೆ ಮೇಲೆ. ಡ್ರೆಸ್, ಜ್ಯುವೆಲರಿ ಮೇಕಿಂಗ್ಸ್ ಎಲ್ಲ, ಬ್ಲೌಸ್ ಬ್ಯಾಗ್ ಕೂಡ ಯೂಸ್ ಮಾಡ್ತಾರೆ, ಅದೆಲ್ಲ ಯೂಸ್ ಆಗುತ್ತೆ.
ಅದು ಬಿಟ್ರೆ ನೆಕ್ಸ್ಟ್ ಈ ತರ ಮೈಕ್ರೋ ಬೀಟ್ಸ್ ಬರುತ್ತೆ. ಇದು ಸೆಂಟ್ರಲ್ಲಿ ಯೂಸ್ ಮಾಡೋ ತರ ಐಟಮ್ಸ್, ಸ್ಮಾಲ್ Jewelry ಐಟಮ್ಸ್ central, ಜ್ಯುವೆಲರಿ okay. ಸೆಂಟ್ರಲ್ಲಿ. ಇದರಲ್ಲಿ ಸೈಜಸ್ ಡಿಫ್ರೆಂಟ್ ಕಲರ್ಸ್ ಸಿಗುತ್ತೆ, ಎಲ್ಲ ಸಿಗುತ್ತೆ ಇದರಲ್ಲಿ. ಇದು ಬಿಟ್ರೆ ನೆಕ್ಸ್ಟ್ ಇದು ಇಯರಿಂಗ್ ಹುಕ್ಸ್. ಇಯರಿಂಗ್ ಚಾನ್ ಬಾಲಿ ಮಾಡ್ತಿರಲ್ಲ, ಏನಾದ್ರು ಬೀಟ್ಸ್ ಏನಾದ್ರು ಆಗ್ಬಿಟ್ಟು ಇದರಲ್ಲಿ ಸೈಜಸ್ ಗಳು ಸಿಗುತ್ತೆ. ಆಮೇಲೆ ಇದೆಲ್ಲ ಬ್ಯಾಂಗಲ್ ಬೇಸ್ಗಳು, ಬ್ಯಾಂಗಲ್ ಬೇಸ್ ಅದು ಸ್ಟೋನ್ಸ್ ಎಲ್ಲ ಫಿಟ್ ಮಾಡ್ತೀವಲ್ಲ, ಇದರಲ್ಲಿ ಬ್ಯಾಂಗಲ್ ಬರೀ ಬೇಸ್, ಸ್ಟೋನ್ಸ್, ಥ್ರೆಡ್ಸ್, ಕುಂದನ್ಸ್ ಏನಾದ್ರು ಫಿಕ್ಸ್ ಮಾಡೋದು, ಥ್ರೆಡ್ಸ್ ಬರುತ್ತೆ. ಇದರಲ್ಲಿ ಫ್ಯಾನ್ಸಿ ವೆರೈಟೀಸ್ ತುಂಬಾ ಸಿಗುತ್ತೆ ಥ್ರೆಡ್ಸ್ ಅಲ್ಲಿ. ನೆಕ್ಸ್ಟ್ ಇದೆಲ್ಲ ಸ್ಮಾಲ್ ಪೈಪ್ಸ್ಗಳು ಇದೆ, ಸೆಂಟ್ರಲ್ಲಿ ಹಾಕ್ತಿವಲ್ಲ ನಾವು, ಅದರಲ್ಲಿ ಯೂಸ್ ಮಾಡ್ತಾರೆ ಐಟಮ್ಸ್. ಇದು ಥ್ರೆಡ್ಸ್ ಬರುತ್ತೆ, ಈವನ್ ಥ್ರೆಡ್ಸ್ ಬರುತ್ತೆ, ನೈಲಾನ್ ಥ್ರೆಡ್ಸ್. ಜ್ಯುವೆಲರಿ ಮೇಕಿಂಗ್ ರಿಲೇಟೆಡ್ ಆಲ್ಮೋಸ್ಟ್ 70 to 80% ಎಲ್ಲ ಐಟಮ್ಸ್ ಸಿಗುತ್ತೆ. ಜ್ಯುವೆಲರಿ ಮೇಕಿಂಗ್ ರಿಲೇಟೆಡ್ ಐಟಮ್ಸ್ ಬರೀ ರಾ ಮೆಟೀರಿಯಲ್ ಸಿಗುತ್ತೆ, ರೆಡಿ ಜ್ಯುವೆಲರಿ ಏನ್ ಸಿಗಲ್ಲ, ಬರೀ ರಾ ಮೆಟೀರಿಯಲ್. ಜ್ಯುವೆಲರಿ ಮೇಕಿಂಗ್ ಐಟಮ್ಸ್ ಎಲ್ಲ ಸಿಗುತ್ತೆ. ಇದು ಥ್ರೆಡ್, ಲೆದರ್ ಥ್ರೆಡ್ಸ್ ಹೇಳ್ತೇವೆ, ಇದೆಲ್ಲ ಜ್ಯುವೆಲರಿ ಥ್ರೆಡ್ಸ್. ಇದರಲ್ಲಿ ಕಲರ್ಸ್ ಎಲ್ಲ ಸಿಗುತ್ತೆ, ಡಿಫ್ರೆಂಟ್ ಸೈಜಸ್ ಬರುತ್ತೆ. ಇದು ಚೈನ್ಸ್ ಎಲ್ಲ ಮಾಡಕ್ಕೆ ಯೂಸ್ ಮಾಡ್ತಾರೆ, ಇದೆಲ್ಲ. ಸ್ಮಾಲ್ ಹ್ಯಾಂಗಿಂಗ್ಸ್ ನೋಡಿ, ಜ್ಯುವೆಲರಿ ಮಾಡ್ತೀವಲ್ಲ, ಸ್ಮಾಲ್ ಹ್ಯಾಂಗಿಂಗ್ಸ್ ಹಾಕಕ್ಕೆ, ಇಯರಿಂಗ್ಸ್ ಮಾಡಿದ್ರೆ ಇಯರಿಂಗ್ಸ್ ಅಂತ ಹಾಕಕ್ಕೆ, ಅದ್ರಲ್ಲಿ ಕೆಲವೊಂದು ಕಲರ್ಸ್ ಎಲ್ಲ ಸಿಗುತ್ತೆ. ನೆಕ್ಸ್ಟ್ ಇದು ಸಿಲ್ಕ್ ರೆಡ್ ಜ್ಯುವೆಲರಿ ಎಲ್ಲ ಮಾಡಿದ್ರೆ ಜ್ಯುವೆಲರಿಯಲ್ಲಿ ಇದರಲ್ಲಿ ಕಲರ್ಸ್ ಎಲ್ಲ ಸಿಗುತ್ತೆ. ಡೋರಿ, ನೆಕ್ಲೆಸ್ ಡೋರಿ ಹೇಳ್ತೀವಿ ನಾವು, ಬ್ಯಾಕ್ ಡೋರಿ. ಇದರಲ್ಲಿ ಬರೀ ಏನಾದ್ರು ನೀವು ಬೀಟ್ಸ್ ಹಾಕ್ಬಿಟ್ಟು ಪೆಂಡೆಂಟ್ ಮಾಡ್ಬಿಟ್ರೆ ಇದು ಆಯ್ತು ಜ್ಯುವೆಲರಿ. ಇದರಲ್ಲಿ ಕಲರ್ಸ್, ಸೈಜಸ್, ವೆರೈಟೀಸ್ ಎಲ್ಲ ಸಿಗುತ್ತೆ. ಈಗ ನೋಡಿ ಬೀಟ್ಸ್ ಅಲ್ಲಿ ವೆರೈಟೀಸ್ ನೋಡ್ರಿ, ತುಂಬಾ ವೆರೈಟೀಸ್ ಸಿಗುತ್ತೆ. ಆಂಟಿಕ್ ಬೀಟ್ಸ್, ಫ್ಯಾನ್ಸಿ ಬೀಟ್ಸ್, ಮೆಟಲ್ ಬೀಟ್ಸ್ ಅಲ್ಲಿ ನೋಡಿ ಈ ತರ ಸ್ಟೋನ್ಸ್ ಇರೋದು ವೆರೈಟೀಸ್, ತುಂಬಾ ವೆರೈಟೀಸ್ ಇದೆ ಇದರಲ್ಲಿ. ತುಂಬಾ ವೆರೈಟೀಸ್ ಇದೆ ಇದರಲ್ಲಿ, ಸ್ಟೋನ್ಸ್ ಇರೋದು ವೆರೈಟೀಸ್ ಮೆಟಲ್ ಬೀಟ್ಸ್ ಅಲ್ಲಿ. ಅದ್ ಬಿಟ್ರೆ ನೆಕ್ಸ್ಟ್ ಇದೆಲ್ಲ ಕಂಪ್ಲೀಟ್ ಮೆಟಲ್ ಫೈಂಡಿಂಗ್ಸ್ ಎಲ್ಲ, ಜ್ಯುವೆಲರಿ ಫೈಂಡಿಂಗ್ಸ್, ಬೀಟ್ಸ್, ಈ ತರ ಕ್ಯಾಪ್ಸ್, ಈ ತರ ಸ್ಪ್ರಿಂಗ್ ಲಾಕ್ಸ್, ಇದು ಕಿಚನ್ ಮಾಡೋದ್ ಬರೋ ಐಟಮ್ಸ್, ಇದು ಐ ಪಿನ್ ಜ್ಯುವೆಲರಿ ಮಾಡ್ತಿಲ್ಲ ನೀವು, ಬೀಟ್ಸ್ ಹಾಕ್ಬಿಟ್ಟು ಸೆಂಟ್ರಲ್ಲಿ ಅಟ್ಯಾಚಿಂಗ್ ಮಾಡಕ್ಕೆ, ಇದು ಐ ಪಿನ್, ಇದು ಟಿ ಪಿನ್, ಎಲ್ಲ ಕಂಪ್ಲೀಟ್ ಜ್ಯುವೆಲರಿ ರಿಲೇಟೆಡ್ ಐಟಮ್ಸ್. ಇದು ಗುಂಗುರುಗಳು, ಗುಂಗುರೂಸು, ಇದು ಲಾಕ್ಸ್, ಇದು ನಾವ್ ಹೇಳ್ತೀವಿ ಲೂಪ್, ಮೆಟಲ್ ಲೂಪ್ಸ್ ಎಲ್ಲ ಇರ್ತವೆ, ಜ್ಯುವೆಲರಿ ಸೆಂಟ್ರಲ್ಲಿ ಹಾಕ್ತಿವಲ್ಲ ಅದ್ರಲ್ಲಿ ಯೂಸ್ ಆಗುತ್ತೆ, ಕನೆಕ್ಟಿಂಗ್ ಮಾಡ್ತಾ ಇರ್ಬೋದು. ಇಯರಿಂಗ್ ಹುಕ್ಸ್ ವೆರೈಟಿ, ಇದು ಕಟ್ಟಿಂಗ್ ರಿಂಗ್ಸ್ ಹೇಳ್ತೀವಿ ನಾವು, ಕಟ್ ರಿಂಗ್ಸ್, ಜಂಪ್ ರಿಂಗ್ಸ್ ಹೇಳ್ತೀವಿ, ಜಂಪ್ ರಿಂಗ್ಸು, ಮೆಟಲ್ ಬೀಟ್ಸು, ಇದ್ರಲ್ಲಿ ಸೈಜಸ್, ಗೋಲ್ಡ್, ಸಿಲ್ವರ್, ಕಲರ್ಸ್ ಸಿಗುತ್ತೆ. ಮೆಟಲ್ ಕ್ಯಾಪ್ಸು, ಇದು ಸ್ಟಡ್ಸ್ ಮಾಡ್ತೀವಲ್ಲ, ಸ್ಟಡ್ ಬೇಸು, ಸ್ಟಡ್ ಬೇಸು, ಎಸ್ ಹುಕ್ಕು, ಬ್ಯಾಕ್ ಸೈಡ್ ಹಾಕಕ್ಕೆ, ಜ್ಯುವೆಲರಿ ಬ್ಯಾಕ್ ಸೈಡ್ ಹಾಕಕ್ಕೆ ಎಸ್ ಹುಕ್ಸ್ಗಳು. ಆಮೇಲೆ ಕ್ಯಾಪ್ಸ್ ಅಲ್ಲಿ ಮೆಟಲ್ ಬೀಟ್ಸ್ ಬಾಲ್ಸ್ ಅಲ್ಲಿ ತುಂಬಾ ವೆರೈಟಿ ಸಿಗುತ್ತೆ. ಇದು ಮೆಟಲ್ ಕ್ಯಾಪ್ಸ್, ಕ್ಯಾಪ್ ಅಲ್ಲಿ ವೆರೈಟಿ ಸಿಗುತ್ತೆ, ಮೆಟಲ್ ಕ್ಯಾಪ್ಸ್. ಇದು ಜ್ಯುವೆಲರಿ ರಿಲೇಟೆಡ್ ಐಟಮ್ಸ್. ನೆಕ್ಸ್ಟ್ ಇದು ಬಟನ್ಸ್, ಇದೆಲ್ಲ ವುಡನ್ ಬಟನ್ಸ್ ಎಲ್ಲ ವೆರೈಟೀಸ್. ಸಾರಿ ಥೋಡಾ ಸಾಕೆ ಆಂಟಿ. ಇದು ಬಟನ್ಸ್ಗಳು, ಫ್ಯಾನ್ಸಿ ವುಡನ್ ಬಟನ್ಸ್, ಈ ತರ ಬಟನ್ಸ್ಗಳು, ಈ ತರ ಫ್ಯಾನ್ಸಿ ಬಟನ್ಸ್. ಆಮೇಲೆ ವುಡನ್ ಕ್ಲಿಪ್ಸ್, ನೀವು ಕ್ಲಿಪ್ಸ್ ಮುಂಚೆ ನೋಡಿರಲ್ಲ, ಇದರಲ್ಲಿ ದೊಡ್ಡ ಪ್ಯಾಕಿಂಗ್ ಸಿಗುತ್ತೆ ನಿಮ್ಗೆ. ಇದು ಪ್ಯಾಕಿಂಗ್ ಸ್ಮಾಲ್ ಪ್ಯಾಕಿಂಗ್, ಇದರಲ್ಲಿ ಮೆಟಾಲಿಕ್ ಗೋಲ್ಡ್, ಪ್ಲಾಸ್ಟಿಕ್ ಕ್ಲಿಪ್ಸ್. ಇದು ವುಡನ್ ಬೀಟ್ಸ್ ಅಲ್ಲಿ ವೆರೈಟೀಸ್ ನೋಡ್ಬಿಡಿ, ತುಂಬಾ ವೆರೈಟಿ ಸಿಗುತ್ತೆ ವುಡನ್ ಬೀಟ್ಸ್ ಅಲ್ಲಿ. ಫ್ಯಾನ್ಸಿ ವುಡನ್ ಬೀಟ್ಸ್, ರೌಂಡ್, ಸ್ಕ್ವೇರ್, ಆ ತರ ಎಲ್ಲ ಸಿಗುತ್ತೆ. ಜ್ಯುವೆಲರಿ ಮೇಕಿಂಗ್ ಪೋಲನ್ಸ್, ಬ್ಯಾಕ್ ಸ್ಮಾಲ್ ಪೋಲನ್ಸ್ ಅದು, ಇದು ಹ್ಯಾಂಗಿಂಗ್ಸ್ ಎಲ್ಲ ಮಾಡ್ತಾರೆ ಇದ್ರದ್ದು, ಪೋಲನ್ಸ್ ಹೇಳ್ತೀವಿ ನಾವು. ಆಮೇಲೆ ಇದು ಜ್ಯುವೆಲರಿ ಮೇಕಿಂಗ್ ಥ್ರೆಡ್, ಬ್ಯಾಕ್ ಥ್ರೆಡ್ಸ್ ಅಲ್ಲಿ ತುಂಬಾ ವೆರೈಟಿ ಸಿಗುತ್ತೆ ಇದರಲ್ಲಿ. ಕಲರ್ಸ್ ಬೇಕಂದ್ರೆ ಕಲರ್ಸ್ ಸಿಗುತ್ತೆ, ಈ ತರ ಸಿಗುತ್ತೆ, ಡಿಫ್ರೆಂಟ್ ವೆರೈಟೀಸ್ ಎಲ್ಲ ಸಿಗುತ್ತೆ. ನೆಕ್ಸ್ಟ್ ಇದು ಲಾರಿಯಾ ಹೇಳ್ತೀವಿ ನಾವು, ಇದು ಆಗ್ತಿಲ್ಲ ಸೆಂಟ್ರಲ್ ಹಾಕಿ ಜುಮ್ಕಾ ಎಲ್ಲ ಮಾಡ್ತಾರಲ್ಲ, ಲಾಸ್ಟ್ ಎಂಡಿಂಗ್ ಅಲ್ಲಿ ಹಾಕಕ್ಕೆ ಲಾರಿಯಾಸ್. ಇದು ಲಾರಿಯಾಸ್, ಇದು ಲಾರಿಯಾಸು. ಇದು ವುಡನ್ ರಿಂಗ್ಸ್ ಅಲ್ಲ, ರಿಂಗ್ಸ್ ಅಲ್ಲಿ ಡಿಫ್ರೆಂಟ್ ಸೈಜಸ್ ಸಿಗುತ್ತೆ. ಪ್ಲಾಸ್ಟಿಕ್ ರಿಂಗ್ಸ್ ಅಲ್ಲಿ ಡಿಫ್ರೆಂಟ್ ಸೈಜಸ್ ಸಿಗುತ್ತೆ. ಪ್ಲಾಸ್ಟಿಕ್ ಬೀಡ್ಸ್ ಅಲ್ಲಿ ಡಿಫ್ರೆಂಟ್ ಸೈಜಸ್ ಸಿಗುತ್ತೆ. ಈ ತರ ಪ್ಲಾಸ್ಟಿಕ್ ಬೀಡ್ಸ್ ಗಳು, ಡಿಫ್ರೆಂಟ್ ಬಿಗ್ ಹೋಲ್, ಇದ್ರಲ್ಲಿ ಡಿಫ್ರೆಂಟ್ ಸೈಜಸ್ ಎಲ್ಲ ಸಿಗುತ್ತೆ, ಪ್ಲಾಸ್ಟಿಕ್ ಬೀಡ್ಸ್ ಎಲ್ಲ. ನೆಕ್ಸ್ಟ್ ಐಟಮ್ ಇದೆಲ್ಲ ಕ್ರಿಸ್ಟಲ್ ಐಟಮ್ಸ್. ಕ್ರಿಸ್ಟಲ್ಸ್ ಅಲ್ಲಿ ಇದರಲ್ಲಿ ಎಲ್ಲ ಸೈಜಸ್ ಎಲ್ಲ ಸಿಗುತ್ತೆ ನೋಡಿ, ಗ್ಲಾಸ್ ಕ್ರಿಸ್ಟಲ್ಸ್. ಇದರಲ್ಲಿ 4mm, 6mm, 8mm, 10mm, 12mm, ಡಿಫ್ರೆಂಟ್ ಸೈಜಸ್ ಸಿಗುತ್ತೆ. ಮೆಟಾಲಿಕ್ ಕಲರ್ ಸಿಗುತ್ತೆ, ಗೋಲ್ಡ್ ಕಲರ್ ಸಿಗುತ್ತೆ, ಕಲರ್ಸ್ ಎಲ್ಲ ಸಿಗುತ್ತೆ, ಕೆಲವೊಂದು ಕಲರ್ಸ್ ಎಲ್ಲ ಸಿಗುತ್ತೆ ಇದರಲ್ಲಿ. ಇದೆಲ್ಲ ಕ್ರಿಸ್ಟಲ್ಸ್ ಐಟಮ್. ಇದರಲ್ಲಿ ಡ್ರಾಪ್ ಶೇಪ್ ಬೇಕಂದ್ರೆ ಡ್ರಾಪ್ ಶೇಪ್ಸ್ ಸಿಗುತ್ತೆ, ಸೈಜಸ್ ಸಿಗುತ್ತೆ, ಎರಡು ಸಿಗುತ್ತೆ. ಮಿನಿಮಮ್ ಇಲ್ಲ 1, 2 ಸ್ಟ್ರಿಂಗ್ಸ್, 5 ಸ್ಟ್ರಿಂಗ್, 10 ಸ್ಟ್ರಿಂಗ್ ಹಿಂಗ್ ಬೇಕಂದ್ರೆ ಕೊಡ್ತೀವಿ, ಆ ತರ ಐಟಮ್ಸ್. ಇದು ಎಲ್ಲ ಜ್ಯುವೆಲರಿ ಮೇಕಿಂಗ್ ಫೈಂಡಿಂಗ್ ಐಟಮ್, ಜ್ಯುವೆಲರಿ ಫೈಂಡಿಂಗ್. ಇದು ಈವಲ್ ಐಸ್ ಹೇಳ್ತೀವಿ ನಾವು, ತುಂಬಾ ನಡೀತಾ ಇದೆ ಅಟ್ ಪ್ರೆಸೆಂಟ್. ಈವಲ್ ಐಸ್ ಎಲ್ಲ ಜ್ಯುವೆಲರಿ ಸೆಂಟ್ರಲ್ಲಿ ಹಾಕಕ್ಕೆ ಯೂಸ್ ಮಾಡ್ತಾರೆ, ಬೀಟ್ಸ್ ಎಲ್ಲ. ಈವಲ್ ಐಸ್ ಇಲ್ಲ ಕಂಪ್ಲೀಟ್ ಸ್ಮಾಲ್ ಫೈಂಡಿಂಗ್ಸ್ ಎಲ್ಲ, ಸ್ಮಾಲ್ ಜ್ಯುವೆಲರಿ ಮೇಕಿಂಗ್ ಐಟಮ್ಸ್. ಬ್ರಿಸ್ಟಲ್ ಲಾಕ್ಸ್ ಅಂತೀವಲ್ಲ, ಲಾಕ್ಸ್ ಮಾಡ್ತೀವಲ್ಲ, ಲಾಕು, ಇದು ಲಾಕು, ಆಮೇಲೆ
ಸ್ಟಡ್ ಬೇಸು, ಇಯರಿಂಗ್ ಬೇಸು, ಇದು ಪೈಪ್ಸು, ಓಕೆ ಸ್ಕ್ರೂ, ಜ್ಯುವೆಲರಿ ಮೇಕಿಂಗ್ ಎಲ್ಲ ಜ್ಯುವೆಲರಿ ರಿಲೇಟೆಡ್ ಸ್ಮಾಲ್ ಫೈಂಡಿಂಗ್ ಎಲ್ಲ ಐಟಮ್ ಸಿಗುತ್ತೆ ನಿಮಗೆ. ಓಕೆ ಇದು ಬುಷ್, ರಬ್ಬರ್ ಬುಷ್, ಬ್ಯಾಕ್ ಇಯರಿಂಗ್, ಕಿವಿ ಬ್ಯಾಕ್ಸ್ ಆಗ್ತಿಲ್ಲ ಅದು ಐಟಮ್ಸ್. ಇದು ನೆಕ್ಸ್ಟ್ ಇದನ್ನು ಸಿಗುತ್ತೆ. ಇದು ಸ್ಪೆಕ್ಸ್ ಅಲ್ಲಿ ಆಗ್ತಿವಿಲ್ಲ ನಾವು, ಸ್ಪೆಕ್ಸ್ ಹ್ಯಾಂಡಲ್ ಅಲ್ಲಿ ಇದರಲ್ಲಿ ಆಗ್ಬಿಟ್ಟು ಇದು ಸ್ಪೆಕ್ಸ್ ಚೇಂಜ್ ಮಾಡ್ತೀವಿಲ್ಲ, ಹೌದು ಹೌದು ಅದ್ರಲ್ಲಿ ಯೂಸ್ ಆಗುತ್ತೆ ಐಟಮ್ಸ್. ಸ್ಮಾಲ್ ಐಟಮ್ಸ್ ನಿಮಗೆ ಮಾರ್ಕೆಟ್ ಅಲ್ಲಿ ಈ ತರ ಐಟಮ್ಸ್ ಎಲ್ಲ ಹತ್ರ ಆಲ್ಮೋಸ್ಟ್ ಎಲ್ಲ ಐಟಮ್ ಹತ್ರ ಸಿಗುತ್ತೆ. ಸ್ಮಾಲ್ ಜ್ಯುವೆಲರಿ ಮೇಕಿಂಗ್ ಐಟಮ್ಸ್, ರಿಲೇಟೆಡ್ ಐಟಮ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ರಿಲೇಟೆಡ್ ಐಟಮ್, ಕೆಲವೊಂದು ಐಟಮ್ಸ್ ಹತ್ರ ಸಿಗುತ್ತೆ ಐಟಮ್ಸ್ ಎಲ್ಲ. ಇದು ಮೆಟಲ್ ಚಾಮ್ಸ್ ಅಲ್ಲಿ ನೋಡ್ರೆ ತುಂಬಾ ವೆರೈಟೀಸ್ ಎಲ್ಲ ಬಂದಿದೆ. ಇದು ಲೇಟೆಸ್ಟ್ ಟ್ರೆಂಡ್ಸ್ ಬಂದಿದೆ. ಇದು ಲೇಟೆಸ್ಟ್ ಟ್ರೆಂಡ್ ನಡೀತಾ ಇದೆ. ಇದು ಎಷ್ಟು ಚೆನ್ನಾಗಿದೆ ನೋಡಿ. ತುಂಬಾ ಡಿಸೈನ್ಸ್ ಸಿಗುತ್ತೆ ಅದರಲ್ಲಿ. ಮಿಕ್ಕಿ ಮೌಸ್, ಕಾರ್ಟೂನ್ ಕ್ಯಾರೆಕ್ಟರ್ಸ್, ತುಂಬಾ ವೆರೈಟಿ ಸಿಗುತ್ತೆ. ಯೂನಿಕಾರ್ನ್, ಮ್ಯಾಂಗೋ ಡಿಸೈನ್ಸ್, ಈವಲ್ ಐಸ್, ಕಾರ್ಟೂನ್ ಕ್ಯಾರೆಕ್ಟರ್ಸ್, ಕೆಲವೊಂದು ಐಟಮ್ ತುಂಬಾ ಐಟಮ್ಸ್, ಸಿಂಗ್ ಚಾಂಗ್, ಆಮೇಲೆ ಈ ತರ ಕಾರ್ಸ್, ತುಂಬಾ ವೆರೈಟಿ ಸಿಗುತ್ತೆ ಅದರಲ್ಲಿ. ಸ್ಮೈಲಿ ಫೇಸ್, ಇಯರಿಂಗ್ಸ್, ಪೆಂಡೆಂಟ್ಸ್, ಲೆಗ್ ಚೈನ್ಸ್ ಎಲ್ಲ ಮಾಡ್ತಾರ. ಲೆಗ್ ಚೈನ್ಸ್, ಬ್ರಾಸ್ಲೆಟ್ಸ್, ಬ್ಯಾಗ್ಸ್ ಅಲ್ಲಿ ಹ್ಯಾಂಗಿಂಗ್ ಮಾಡಕ್ಕೆ ಎಲ್ಲ ಮಲ್ಟಿಪರ್ಪಸ್ ಐಟಮ್ ಎಲ್ಲ ಅದರಲ್ಲಿ ಯೂಸ್ ಮಾಡ್ತೀವಿ. ಹೆಂಗೆ ಲೂಸ್ ಕೊಡ್ತೀರಾ? ಲೂಸ್ ಕೊಡ್ತೀವಿ. 1 ಪೀಸ್, 2 ಪೀಸ್, 5 ಪೀಸ್ ಎಲ್ಲ ಕೊಡ್ತೀವಿ. ಇದೇನ್ ಪ್ರೈಸ್ ಬರ್ಬೋದು? ಇದು ಅಪ್ರಾಕ್ಸ್ 1 ಪೀಸ್ ಅರೌಂಡ್ 20, 25, 30 ರೂಪೀಸ್ 1 ಪೀಸ್ ರೇಟ್ ಆಗುತ್ತೆ. ಫಿನಿಶಿಂಗ್ ಅಷ್ಟು ಚೆನ್ನಾಗಿದೆ ನೋಡಿ, ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ. ತುಂಬಾ ಸೂಪರ್ ಐತೆ. ಇನ್ನು ಡಿಸೈನ್ಸ್ ಇದೆ ಅದರಲ್ಲಿ ನೋಡಿ, ತುಂಬಾ ಡಿಸೈನ್ ಸಿಗುತ್ತೆ ಇದರಲ್ಲಿ. ಚೆನ್ನಾಗಿದೆ ನೋಡಿ, ತುಂಬಾ ಡಿಫ್ರೆಂಟ್ ಆಗಿದೆ. ನೋಡಿ ಶೂಸ್, ಈವಲ್ ಐಸ್ ಅಲ್ಲಿ ವಿತ್ ಹಾರ್ಟ್ ಶೇಪ್, ಈವಲ್ ಐಸ್ ಅಲ್ಲಿ ರೌಂಡ್ ಶೇಪ್ಸ್, ಓಕೆ ಎಲ್ಲ ನೋಡಿ ತುಂಬಾ ಐಟಮ್ ಸಿಗುತ್ತೆ ಇದರಲ್ಲಿ. ಅರೌಂಡ್ ಅದರಲ್ಲಿ 100 ಡಿಸೈನ್ಸ್ ಇದೆ. ಮೋರ್ ದನ್ 100-150 ಡಿಸೈನ್ಸ್ ಇದೆ ಇದರಲ್ಲಿ. ಯೂನಿಕಾರ್ನ್ಸ್ ಇದರಲ್ಲಿ 100-150 ಡಿಸೈನ್ಸ್ ಸಿಗುತ್ತೆ ಇದರಲ್ಲಿ. ನೆಕ್ಸ್ಟ್ ಬಂದ್ರೆ ಇದು ನೆಕ್ಸ್ಟ್ ಇದು ಮೆಟಲ್ ಚೈನ್ ಅಲ್ಲಿ ನಿಮಗೆ ಬೇಕಂದ್ರೆ ರೋಲ್ 100 ಮೀಟರ್ ರೋಲ್ಸ್ ಸಿಗುತ್ತೆ. ಚೈನ್ಸ್ ತಗೊಂಡಿದ್ರಲ್ಲ ಅದರಲ್ಲಿ ನಿಮಗೆ ಚೈನ್ಸ್ ಅಲ್ಲಿ ರೋಲ್ಸ್ ಸಿಗುತ್ತೆ. 100 ಮೀಟರ್ ರೋಲ್ಸ್. ಓಕೆ ಇದರಲ್ಲಿ ಸೈಜಸ್ ಸಿಗುತ್ತೆ ಮತ್ತು ಇದನ್ನು ಸಿಗುತ್ತೆ, ಎರಡು ಸಿಗುತ್ತೆ. ಎರಡು ಸಿಗುತ್ತೆ ಇದರಲ್ಲಿ ಐಟಮ್ಸ್. ನೆಕ್ಸ್ಟ್ ನಮ್ಮ ಫ್ಲವರ್ ಡಿಪಾರ್ಟ್ಮೆಂಟ್ ತೋರಿಸ್ತೀವಿ. ಫ್ಲವರ್ ಡಿಪಾರ್ಟ್ಮೆಂಟ್ ನೋಡ್ಬಿಡಿ. ಇದು ನಮ್ಮ ಫ್ಲವರ್ ಡಿಪಾರ್ಟ್ಮೆಂಟ್ಸು. ಇದೆಲ್ಲ ಫ್ಲವರ್ಸು, ಫೋಮ್ ಫ್ಲವರ್ಸ್ ಹೇಳ್ತೀವಿ. ಫೋಮ್ ಫ್ಲವರ್, ಸ್ಮಾಲ್ ಪ್ಯಾಕಿಂಗ್, ಸ್ಮಾಲ್ ಬಿಗ್ ಪ್ಯಾಕಿಂಗು, ಈ ಥರ ನೋಡಿ ಫೋಮ್ ಫ್ಲವರ್ಸ್. ಇದು ಫುಲ್ ಪ್ಯಾಕೆಟ್ ತಗೋಬೇಕಲ್ಲ? ಎಷ್ಟು ಬರ್ಬೋದು ಸರ್ ಇದು ಪ್ಯಾಕೆಟ್? ಇದು ಅಟ್ ಪ್ರೆಸೆಂಟ್ ರೇಟ್ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ನಾರ್ಮಲ್ ಕಲರ್ಸ್ 200, ಸ್ಪೆಷಲ್ ಕಲರ್ 350 ರೂಪೀಸ್ ಒಂದು ಪ್ಯಾಕೆಟ್. 144 ಫ್ಲವರ್ಸ್ ಬರುತ್ತೆ. ಓಕೆ, 144 ಫ್ಲವರ್ಸ್. ಇದು ಪೇಪರ್ ಫ್ಲವರ್ಸ್, ಇದರಲ್ಲಿ ಕಲರ್ ಸಿಗುತ್ತೆ. ಓಕೆ, ಕೆಲವೊಂದು ಐಟಮ್ ಸಿಗುತ್ತೆ ಇದರಲ್ಲಿ. ಇದೆಲ್ಲ ಫ್ಯಾನ್ಸಿ ಫ್ಲವರ್ಸ್. ಓಕೆ, ಇದು ಜೂಟ್ ಫ್ಲವರ್ಸ್. ಜೂಟಲ್ಲಿ ಫ್ಲವರ್ಸ್, ಜೂಟಲ್ಲಿ ಫ್ಲವರ್ಸ್ ಮಾಡಿದ್ದಾರೆ. ಇದರಲ್ಲಿ ಪ್ಯಾಕ್ ಆಫ್ ಮಲ್ಟಿ ಕಲರ್ ಪ್ಯಾಕ್ ಸಿಗುತ್ತೆ. ಲೂಸ್ ಸಿಕ್ಕಲ್ಲ, ಇದು ಹೆಂಗಿರುತ್ತೆ ಬಾಕ್ಸ್ ಕೊಟ್ಟಿರೋದು. ಇದು ಅಟ್ ಪ್ರೆಸೆಂಟ್ ತುಂಬಾ ನಡೆಯೋದು ಪಿಯೋನಿ ಫ್ಲವರ್ಸ್. ಈ ತರ ನೋಡಿ ಸ್ಮಾಲ್ ಫ್ಲವರ್ಸ್ ಬರುತ್ತೆ. ಓಪನ್ ಮಾಡೋದು ತೋರಿಸ್ತೀನಿ. ಇದು ಸೈಜಸ್ಗಳು ಸಿಗುತ್ತೆ. ಈ ತರ ಬರುತ್ತೆ ನೋಡಿ ಪಿಯೋನಿ ಫ್ಲವರ್ಸ್. ಚೆನ್ನಾಗಿದೆ. ಇದು ಸ್ಮಾಲ್ ಸೈಜು, ಬಿಗ್ ಸೈಜು, ಕಲರ್ಸ್ ಎಲ್ಲ ಒಂದೊಂದು. ಇದು ಪೀಸಸ್ ಬೇಕಂದ್ರೆ ಕೊಡ್ತೀವಿ. ಅದು ಪೀಸಸ್. ಓಕೆ, ಇದು ಫ್ಯಾನ್ಸಿ ಫ್ಲವರ್ಸು, ಮೆಟಾಲಿಕ್ ಫ್ಲವರ್ಸು. ಇದು ಫೋಮ್, ಇದನ್ನು ಕ್ಲಾತ್ ಫ್ಲವರು, ಸ್ಮಾಲ್ ಸೈಜ್. ರೋಸ್ ಫ್ಲವರ್, ರಿಯಲಿಸ್ಟಿಕ್ ಆಗಿದೆ. ಇದನ್ನು ಪಿಯೋನಿ ಫ್ಲವರ್ಸ್, ಸ್ಮಾಲ್ ಸೈಜ್ ಪಿಯೋನಿ ಫ್ಲವರ್ಸ್. ಚೆನ್ನಾಗಿದೆ. ಫ್ಲವರ್ಸ್ ಅಲ್ಲಿ ಮೆಟಾಲಿಕ್ ಫ್ಲವರ್ಸು, ಪೇಪರ್ ಶೆಡ್ಡರ್ಸು. ಇದನ್ನು ತುಂಬಾ ಇದು ಪ್ಯಾಕಿಂಗ್ ಮಾಡ್ತೀವಲ್ಲ, ಅದು ಬ್ಯಾಗ್ ಬೇಸ್ ಅಲ್ಲಿ ಬಾಕ್ಸಸ್ ಅಲ್ಲಿ ಹಾಕಕ್ಕೆ ಪ್ಯಾಕಿಂಗ್ ಯೂಸ್ ಆಗುತ್ತೆ. ಇದು ಈ ಐಟಮ್ ತುಂಬಾ ನಡೀತೈತೆ ಪ್ಯಾಕಿಂಗ್ ಬೇಸಸ್ ಅಲ್ಲಿ. ಹೌದು, ಈ ಕಲರ್ ರೆಡ್ ಕಲರು, ಇದೆಲ್ಲ ಸ್ವಲ್ಪ ಲೈಟ್ ಕಲರು, ಅದೆಲ್ಲ ಪ್ಯಾಕಿಂಗ್ ಅಲ್ಲಿ ಯೂಸ್ ಆಗುತ್ತೆ. ಎಲ್ಲ ಕೆಲವೊಂದು ಐಟಮ್ಸು ಇದರಲ್ಲಿ ಮೆಟಾಲಿಕ್ ಕಲರ್ ಸಿಗುತ್ತೆ. ಇದಾಯ್ತಾ. ನೆಕ್ಸ್ಟ್ ನಮ್ಮ ಪೇಪರ್ ಸೆಕ್ಷನ್ಸು, ಫೋಮ್ ಸೆಕ್ಷನ್, ಪೇಪರ್ ಸೆಕ್ಷನ್. ಇದು ಕ್ರಾಫ್ಟ್ ಪೇಪರ್ಸು. ಕ್ರಾಫ್ಟ್ ಪೇಪರ್ ಬರ್ತಾರೆ ನಾರ್ಮಲ್ ಪೇಪರ್ಸು, 100 ಪೀಸ್ ಪ್ಯಾಕಿಂಗು. ಇದರಲ್ಲಿ ಡಿಫ್ರೆಂಟ್ ಕಲರ್ ಸಿಗುತ್ತೆ. ಅಸಾರ್ಟೆಡ್ ಕಲರ್ ಬೇಕಂದ್ರೆ ಅಸಾರ್ಟೆಡ್ ಕಲರು ಸಿಗುತ್ತೆ ಇದರಲ್ಲಿ ಫೋಮ್ ಶೀಟ್ಸ್ಗಳು ಎಲ್ಲ ಸಿಗುತ್ತೆ. ಫೋಮ್ ಶೀಟ್ಸ್ ಈ ಥರ ಫೋಮ್ ಶೀಟು, ಪ್ಲೇನ್ ಫೋಮ್ ಶೀಟ್ಸು, ಗ್ಲಿಟರ್ ಫೋಮ್ ಶೀಟ್ಸು. ಇದೆಲ್ಲ ಪ್ಯಾಕ್ ಅಸಾರ್ಟೆಡ್ ಕಲರ್ ಪ್ಯಾಕ್ ಬರುತ್ತೆ. 10 ಶೀಟ್ಸ್ ಪ್ಯಾಕ್ ಬರುತ್ತೆ ಅಸಾರ್ಟೆಡ್ ಕಲರು. ಇದರಲ್ಲಿ ಇಂಡಿವಿಜುವಲ್ ಕಲರ್ಸ್ ಬೇಕಾ ಇಂಡಿವಿಜುವಲ್ ಕಲರ್ ಸಿಗುತ್ತೆ ಫೋಮ್ ಶೀಟ್ಸು. ಇದೆಲ್ಲ ಫ್ಯಾನ್ಸಿ ಶೀಟ್ಸು, ಫೋಮ್ ಶೀಟ್ಸು. ಈ ಥರ ಪ್ರಿಂಟೆಡ್ ಶೀಟ್ ಪೇಪರ್ಸ್ ಬೇಕಂದ್ರೆ ಪ್ರಿಂಟೆಡ್ ಪೇಪರ್ ಸಿಗುತ್ತೆ. ವೆರೈಟೀಸ್ ಆಫ್ ಡಿಫ್ರೆಂಟ್ ಪೇಪರ್ಸು. ಇದು ದಪ್ಪ ಪೇಪರ್ ಬೇಕಂದ್ರೆ ದಪ್ಪ 180 GSM ಪೇಪರ್ಸ್ ಬೇಕಂದ್ರೆ ಆ ಥರ ಸಿಗುತ್ತೆ ಇದರಲ್ಲಿ. ಈ ಥರ ಫೆಲ್ಡ್ ಪೇಪರ್ಸ್ ಬೇಕಂದ್ರೆ ಫೆಲ್ಡ್ ಪೇಪರ್ಸ್ ಸಿಗುತ್ತೆ ಇದರಲ್ಲಿ. ಕೆಲವೊಂದು ತುಂಬ ಐಟಮ್ ಸಿಗುತ್ತೆ. ಕ್ರಾಫ್ಟ್ ರಿಲೇಟೆಡ್ ಆಲ್ಮೋಸ್ಟ್ ಸಿಗುತ್ತೆ. ಇದು ನೋಡಿ ಕ್ಯಾರೋಗೇಟೆಡ್ ಪೇಪರ್ಸು, ಕ್ಯಾರೋಗೇಟೆಡ್ ಪೇಪರ್ಸು. ಇದೆಲ್ಲ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ನಮ್ಮ ಥರ ಈ ಥರ ರೇಂಜ್ ಎಲ್ಲ ಸಿಗುತ್ತೆ. ಇದು ನೋಡಿ ಫ್ಯಾನ್ಸಿ ಟೇಪ್ಸ್ ಎಲ್ಲ, ಪೇಪರ್ ಟೇಪ್ಸ್. ಇದು ಪೇಪರ್ ಟೇಪ್ಸ್ ವೆರೈಟಿ. ಫ್ಯಾನ್ಸಿ ಲೇಸ್ಗಳು ಸ್ಮಾಲ್ ಪ್ಯಾಕಿಂಗ್ ಅಲ್ಲಿ ಬೇಕಂದ್ರೆ. ಇದು ಟಿಯರ ಮಾಡೋಕ್ಕೆ ರಿಂಗ್ಸ್, ವಾಯರ್ಸ್ ಬರುತ್ತೆ. ಈ ಟಿಯರ ಡೆಕೋರೇಷನ್ಸ್, ಬಾಟಲ್ ರ್ಯಾಪಿಂಗು ಏನಾದ್ರೂ ಯೂಸ್ ಮಾಡೋದು ಎಲ್ಲದರಲ್ಲಿ ಯೂಸ್ ಆಗುತ್ತೆ ಅದು. ನೆಕ್ಸ್ಟ್ ಇದು ಟಿ ಶರ್ಟ್ ಯಾನು. ಅಟ್ ಪ್ರೆಸೆಂಟ್ ಇದು ತುಂಬ ಟ್ರೆಂಡ್ ನಡೀತಾ ಇದೆ. ಟ್ರೆಂಡು ಟಿ ಶರ್ಟ್ ಯಾನ್ಸು.
ಇದು ಟಿ ಶರ್ಟ್ ಅದು ಮ್ಯಾಟ್ಸ್, ಬಾಸ್ಕೆಟ್ಸ್, ಟಿ ಶರ್ಟ್ ಮೆಟೀರಿಯಲ್ ಇದು. ಟಿ ಶರ್ಟ್ ಮೆಟೀರಿಯಲ್ ಅದು ಯಾನ್ ಮಾಡಿರೋದು ಇವಾಗ. ಓಕೆ ಓಕೆ. ಟಿ ಶರ್ಟ್ ಏನ್ ಹೇಳ್ತೀವಿ ಇದರಲ್ಲಿ ಬ್ಯಾಗ್ಸ್, ಪೌಚಸ್, ತುಂಬಾ ಐಟಮ್ಸ್ ಮಾಡ್ತಾರೆ ಇದರಲ್ಲಿ ಬೇಕಂದ್ರೆ ತುಂಬಾ ಕಲರ್ಸ್ ಗಳು ಸಿಗುತ್ತೆ. ಏನ್ ಪ್ರತಿಯೊಂದು ಐಟಮ್ ನಿಮ್ಗೆ ಬೇಕಂದ್ರೆ ಏನ್ ಮಿನಿಮಮ್ ಪ್ಯಾಕಿಂಗ್ ಇತ್ತೆ ಆ ಪ್ಯಾಕಿಂಗ್ ಕೊಡ್ತೀವಿ. ಲೂಸ್ ಏನ್ ಐಟಮ್ ಕೊಡಲ್ಲ. ಓಕೆ. ಮಿನಿಮಮ್ ಏನ್ ಕ್ವಾಂಟಿಟಿ ಇರುತ್ತೆ ಆ ಕ್ವಾಂಟಿಟಿ ಕೊಡ್ತೀವಿ ನಾವು. 1 ಪೀಸ್ 2 ಪೀಸ್ ಆ ತರ ಏನ್ ಐಟಮ್ ಕೊಡಲ್ಲ. ಪ್ಯಾಕ್ ತಗೋಬೇಕು ಅಷ್ಟೇ. ಪ್ಯಾಕ್ ತಗೊಂತೀವಿ. ಕೊರಿಯರ್ಗೆ ಸರ್, ಕೊರಿಯರ್ಗೆ ಎಷ್ಟು ಪೀಸ್ ತಗೋಬೇಕು? ಆ ತರ ಏನಿಲ್ಲ, ಏನ್ ಮಿನಿಮಮ್ ಕ್ವಾಂಟಿಟಿ ಏನಿಲ್ಲ. ನೀವು ಹೆಂಗ್ ಬಾತ್ರೆ ಕಳ್ಸೋದು, ಏನ್ ಇಶ್ಯೂ ಇಲ್ಲ. ಹ್ಮ್. ಕೊರಿಯನ್ ಆಲ್ ಓವರ್ ಇಂಡಿಯಾ ಸಪ್ಲೈ ಮಾಡ್ತೀವಿ. ಅದು ಇಲ್ಲ, ಇದು ಒಂದು ಪ್ಯಾಕ್ ಬೇಕಂದ್ರೆ ಕೊರಿಯರ್ ಮಾಡ್ತೀರಾ? ಮಾಡ್ತೀವಿ, ಅದು ಏನಿಲ್ಲ. ನೀವು ಬರೀ ಅದು ನೀವು ಬೇಕಂದ್ರೆ ಅದು ನೀವು ಬೆಂಗಳೂರಲ್ಲಿ ಇದ್ರೆ ಡನ್ಸೋ ರಾಪಿಡೋ ಏನಾದ್ರು ಮಾಡಿದ್ರೆ ಅದರಲ್ಲಿ ಕಳ್ಸಬಹುದು ಐಟಮ್. ವಿಡಿಯೋ ಕಾಲ್ ಮಾಡ್ಬೋದಾ? ವಿಡಿಯೋ ಕಾಲಿಂಗ್ ಮಾಡ್ಬೋದು. ಓಕೆ. ಅದು ಒಂದು ಮೀನ್ಸ್ ಅಟ್ ಲೀಸ್ಟ್ ನಾವು ಫ್ರೀ ಇದ್ರೆ ರೆಸ್ಪಾನ್ಸ್ ಮಾಡ್ತೀವಿ. ಕೆಲವೊಂದು ಟೈಮ್ ಬಿಸಿ ಇದ್ರೆ ಸ್ವಲ್ಪ ಟೈಮ್ ಆಗುತ್ತೆ ರೆಸ್ಪಾನ್ಸ್ ಮಾಡಕ್ಕೆ. ಓಕೆ. ಮಿಕ್ಕಿದೇನಿಲ್ಲ. ಈ ತರ ಐಟಮ್ ನೀವು ಬೇಕಂದ್ರೆ ವಿತ್ ಇನ್ ಬ್ಯಾಂಗ್ಳೂರ್ ಬೇಕಂದ್ರೆ ನೀವು ಡನ್ಸೋ ಏನಾದ್ರು ಮಾಡಿಸಬಹುದು. ಔಟ್ ಆಫ್ ಬ್ಯಾಂಗ್ಳೂರ್ ಇದ್ರೆ ಅದು ಏನ್ ಕೆಜಿ ಲೆಕ್ಕ ಇರುತ್ತೆ, ಅದು ಪೇ ಮಾಡಬೇಕು. ಕೊರಿಯರ್ ಚಾರ್ಜಸ್ ಪೇ ಮಾಡಬೇಕು. ಚಾರ್ಜಸ್ ಏನಿರುತ್ತೆ ಕೆಜಿ ಲೆಕ್ಕ ಅದು ಪೇ ಮಾಡಬೇಕು ಅಷ್ಟೇ. ಮಿನಿಮಮ್ ಏನ್ ಕ್ವಾಂಟಿಟಿ ಐತೆ ಆ ತರ ಏನಿಲ್ಲ. ಎಷ್ಟು ಬೇಕು ಅಷ್ಟು ಐಟಮ್ ಕೊಡ್ತೀವಿ ಅಷ್ಟೇ. ಓಕೆ. ಮಿನಿಮಮ್ ಕ್ವಾಂಟಿಟಿ ಏನೂ ಇಲ್ಲ. ಸಿಂಗಲ್ ಬೇಕಂದ್ರೂ ಸಿಂಗಲ್ ಪ್ಯಾಕ್ ತಗೊಂಡ್ರು ಕೊರಿಯರ್ ಇದೆ. ಏನ್ ಮಿನಿಮಮ್ ಪ್ಯಾಕಿಂಗ್ ಐತೆ ಆ ಪ್ಯಾಕಿಂಗ್ ಕೊಡ್ತೀವಿ. ಪ್ಯಾಕ್ ತಗೋಬೇಕಷ್ಟೇ. ಅದರಲ್ಲಿ ನೀವು ಹೇಳ್ತೀರಾ ಹಾಫ್ ಪ್ಯಾಕೆಟ್ ಆ ತರ ಕೊಡಲ್ಲ. ಏನ್ ಪ್ಯಾಕಿಂಗ್ ಐತೆ ಪ್ಯಾಕಿಂಗ್ ಪ್ಯಾಕ್ ಟು ಪ್ಯಾಕ್. ಓಕೆ.